ದೇವ್ರ ಸ್ತೋತ್ರ. ಈ ಸಮಯದಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಕೆಲವು ಒಂದು ಹಾದಿಯಲ್ಲಿ ನಡೆಸ್ತಾ ಇದ್ದಾನೆ ಸಭೆಯಾಗಿ. ದೇವರಿಗೆ ಸ್ತೋತ್ರ. ನೀವು ಕೇಳುವಂಥ ಸಂದೇಶಗಳನ್ನ ಇವತ್ತು ಸುಮ್ಮನೆ ಕೇಳಿಸ್ಕೊಂಡು ಇವತ್ತು ಆಯಿತು ಅಂತ ನೀವು ಹೋಗಬಾರ್ದು. ಅದು ದೇವರು ನಮಗೆ ಕೊಡ್ತಾ ಇರುವಂಥ ವಾಕ್ಯ. ಯಾಕಂದರೆ ನಮ್ಮ ಸಭೆಯನ್ನು ಒಂದು ದಿಕ್ಕಿನಲ್ಲಿ ಆತನ ನಡೆಸ್ತಾ ಇದ್ದಾನೆ. ನಾವು ಉಪವಾಸ ಮಾಡಿದ್ವಿ ನವೆಂಬರ್ ತಿಂಗಳಿನಲ್ಲಿ, ರೈಟ್? ಕ್ಯಾರಲ್ಸ್ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಉಪವಾಸ ಮಾಡಲಿಲ್ಲ, ಅದು ಅವತ್ತಿಗೆ ನವೆಂಬರ್ಗೆ ಮುಗ್ದೋಯ್ತಂತಲ್ಲ. ದೇವರು ಆ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಹೃದಯಗಳಲ್ಲಿ ಕೆಲವು ಸಂಗತಿಯನ್ನು ಹಾಕಿದ್ದಾನೆ. ಅದನ್ನೇ ನಾವಿಲ್ಲಿ ವಾರ ವಾರ ಹಂಚ್ತಾ ಇದ್ದೇವೆ, ರೈಟ್? ಉಪವಾಸ ಆಯಿತು ಅಂತಲ್ಲ, ದೇವರು ಒಂದು ವಾಕ್ಯವನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ನಮ್ಮ ಜವಾಬ್ದಾರಿ ಏನಂದರೆ ಈ ವರ್ಷ ಆ ವಾಕ್ಯದ ಅನುಗುಣವಾಗಿ ನಾವು ನಡೆಯುವಂಥದ್ದು. ಅದಕ್ಕೆ ಇಲ್ಲಿ ಬರುವಂಥ ಸಂದೇಶವನ್ನು ನೀವು ಸಲೀಸಾಗಿ ತೆಗೆದುಕೊಳ್ಬಾರ್ದು. ಆಯಿತು, ಈ ಆಯ್ತವಾರ ಹೋದೆ, ಒಂದು ಸಂದೇಶ ಕೇಳಿದೆ, ಎದ್ದೆ ಬಂದೆ, ಮುಂದಿನ ವಾರ ಇನ್ನೊಂದು ಸಂದೇಶ, ಹಂಗಲ್ಲ. ಆ ಸಂದೇಶನ ನೀವು ಕೇಳಿಸ್ಕೊಳ್ಬೇಕು. ಯೂಟ್ಯೂಬ್ನಲ್ಲಿದೆ, ಮತ್ತೆ ಕೇಳಿಸ್ಕೊಳ್ಬೇಕು. ಬರ್ಕೊಳ್ಳೋರು ನೋಟ್ಸ್ ಬರ್ಕೊಳ್ಬೇಕು. ನಿಮ್ಮ ಹೃದಯ ವಾಕ್ಯದ ಬೆಳಕಿನಲ್ಲಿ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು. ಅದರ ಪ್ರಕಾರ ನಾನು ನಡೀತಾ ಇದೆಯೇನ ಅಂತ ನೀವು ಎಚ್ಚರಗೊಳ್ಳಬೇಕು. ಏನಾದರೂ ನನ್ನ ಜೀವನದಲ್ಲಿ ವ್ಯತ್ಯಾಸ ತರಬೇಕಂದ್ರೆ ಅದರ ವಾಕ್ಯದ ಅನುಗುಣವಾಗಿ ವ್ಯತ್ಯಾಸ ತರಬೇಕು. ಆ ರೀತಿ ನಾವು ನಡೆಯುವುದಾದರೆ ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ಹಲ್ಲೆಲೂಯ, ಆಮೆನ್. ಓಕೆ, ಸೊ ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಮುಂದುವರಿಸೋಣ. ನಾವು ನಮ್ಮ ಕರೆಗೆ ಯೋಗ್ಯವಾಗಿ ನಡೆಯುವುದು ಎಂಬುದಾಗಿ ಕಳೆದ ಕೆಲವು ವಾರಗಳ ಹಿಂದೆ 2 ಸಂದೇಶಗಳನ್ನು ನಾವು ನೋಡ್ಕೊಂಡ್ವಿ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ಅಧ್ಯಾಯ ವಿಶೇಷವಾಗಿ ನಾವು ನೋಡಿದ್ವಿ. ಕೇಳಿಸ್ಕೊಡ್ರಿ. ದೇವರು ನಮ್ಮೆಲ್ಲರಿಗೆ ಕರೆಯನ್ನು ಕೊಟ್ಟಿದ್ದಾನೆ. ಆಮೇನ್. ಎಲ್ಲರೂ ಹೇಳ್ರಿ, ದೇವರು ನನಗೆ ಕರೆಯನ್ನು ಕೊಟ್ಟಿದ್ದಾನೆ. ಪೌಲನು ಹೇಳುವಂಥ ಸಂಗತಿ ಏನಂದ್ರೆ, ನಿಮ್ಮ ಕರೆಗೆ ನೀವು ಯೋಗ್ಯರಾಗಿ ನಡೀರಿ. ಆಮೇನ್. ಕರೆಗಾಗಿನ ಕಾಯ್ಬೇಡ್ರಿ. ಕರೆ ಬಂದಿದೆ, ಆದ್ರೆ ಏನು ಮಾಡಬೇಕು? ಕರೆಗೆ ಯೋಗ್ಯರಾಗಿ ನಡೆಯಬೇಕು. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ದೇವರು ನಿನ್ನನ್ನು ಆಗಲೇ ಕರೆದಿದ್ದಾನೆ. ಇವತ್ತು ನಿನ್ನ ಕರೆಗೆ, ಆ ದೇವರ ಕರೆಗೆ ನೀನು ಯೋಗ್ಯವಾಗಿ ನಡೆಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯಾವ ರೀತಿಯಲ್ಲಿ ಆ ಕರೆಗೆ ಯೋಗ್ಯವಾಗಿ ನಡಿಬೇಕೆಂಬುದಾಗಿ ನಾವು ದೇವರ ವಾಕ್ಯ 4ನೇ ಅಧ್ಯಾಯ 1ನೇ ವಚನ. ಆದರೆ ನಾನು ಹೇಳದೇ ಇರುವಂಥ ಕೆಲವು ಭಾಗವನ್ನು ನಾನು ತೆಗೆದುಕೊಂಡು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತೇನೆ ಪ್ರಿಯರೇ. ನಾವು ಲಾಸ್ಟ್ ಟೈಮ್ ನಾವು ನೋಡ್ಕೊಂಡ್ವಿ. ಮುಖ್ಯವಾಗಿ ಅದು ಹೇಳಬೇಕಂದ್ರೆ ದೀನತೆ, ಐಕ್ಯತೆ, ಪರಿಶುದ್ಧತೆ. ಎಲ್ಲರೂ ಹೇಳ್ರಿ ಒಂದ್ಸರಿ. ದೀನತೆ, ಐಕ್ಯತೆ, ಪರಿಶುದ್ಧತೆಯಲ್ಲಿ ನಾನು ನನ್ನ ಕರೆಗೆ ಯೋಗ್ಯವಾಗಿ ನಡೆಯುತ್ತೇನೆ. ಆಮೆನ್. ಓಕೆ, ಅದನ್ನು ನೆನಪು ಮಾಡಿಕೊಳ್ಳ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ನಾನು ವರ್ಷನಲ್ಲಿ IRV ಅಂತಿದೆ. ದಯವಿಟ್ಟು ನಿಮ್ಮ ಬೈಬಲ್ಗಳು, ಸತ್ಯವೇದ ಅದು ಇದು ಸ್ವಲ್ಪ ಫಾಲೋ ಮಾಡಿಬಿಡ್ರಿ. ನೀವು ಅಲ್ಲಿದ್ದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಕೆಲವೊಂದು ಟ್ರಾನ್ಸ್ಲೇಷನ್ನಲ್ಲಿ ಸ್ವಲ್ಪ ತಪ್ಪಿದೆ ಅಲ್ಲಿ ಇಲ್ಲಿ. ಅದಕ್ಕೆ ನಾನು ಕೆಲವು ಇಟ್ಕೊಂಡಿದ್ದೇನೆ. ಗಮನಕ್ಕೆ ಇಟ್ಟು ಕೇಳಿಸ್ಕೊಳ್ರಿ. ನೀವು ಇದು ಮಾಡ್ರಿ ಪ್ರಿಯರೇ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆ ಕರೆಗೆ ಯೋಗ್ಯರಾಗಿ ಜೀವಿಸಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲನ್ ಎಲ್ಲಿಂದ ಬರಿತಾ ಇದ್ದಾನೆ ಗೊತ್ತಾ? ಸೆರೆಮನೆಯಲ್ಲಿದ್ದವನು. ನಾವು ಮಾತಾಡಿದ್ವಿ ಜೈಲ್ ಬಗ್ಗೆ. ಪೌಲನು ಸೆರೆಮನೆಯಲ್ಲಿದ್ದ ಸುವಾರ್ತೆಗಾಗಿ ವಾಕ್ಯ ಅಲ್ಲಿಂದ ಬರಿತಾ ಇದ್ದಾನೆ. ಕರ್ತನ ಸೆರೆ ಆದವನು ನಾನು ನಿಮ್ಗೆ ಏನು ಹೇಳ್ತೇನೆ ಅಂದರೆ, ನಿಮ್ಮ ಕರೆಗೆ ನೀವು ಯೋಗ್ಯರಾಗಿ ನಡೀರಿ. ಓಕೆ, ನೆಕ್ಸ್ಟು. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಈ ಕರೆಗೆ ಯೋಗ್ಯರಾಗಿ ನಡೆಯುವಂಥದ್ದಂದ್ರೆ ದೀನತೆ, ಐಕ್ಯತೆ, ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬಹುದು, ಸಹಿಸಿಕೊಳ್ಳಬೇಕು. ಆಮೆನ್. ಎಲ್ಲರೂ ಹೇಳ್ರಿ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಭೆ ಅಂತ ಹೇಳಿದ್ರೆ ಬರೀ ನಾನು ದೇವರು ಅಲ್ಲ. ನಾವು ಭಾಳ ಜನ ಅನ್ಕೊಳ್ತೇವೆ ಕ್ರೈಸ್ತ ಜೀವಿತ ಅಂದರೆ ನಾನು ದೇವರು ಎಂಬುದಾಗಿ. ಅನೇಕ ಸರಿ ನಾವು ಯೇಸುಸ್ವಾಮಿ ಹತ್ರ ನಮಗೆ ಸ್ವಲ್ಪ ಹಳೆ ಅಭ್ಯಾಸಗಳು ಹಂಗೆ ಇರ್ತವೆ, ಮರ್ತೋಗ್ಬಿಡ್ತೀವಿ ನಾವು ಹೊಸ ಜೀವನಕ್ಕೆ ಬಂದಿದ್ದೇವಂತ. ಕ್ರಿಸ್ತನಲ್ಲಿ ಹಳೆದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಗಿದೆ. ಹೊಸ ಅಭ್ಯಾಸಗಳು ಮಾಡ್ಕೊಳ್ಬೇಕು. ಏನು ಅರ್ಥ ಅಂದರೆ, ಹಳೆ ಅಭ್ಯಾಸ ಏನು ಗೊತ್ತಾ? ಎಲ್ಲೋ ಅಲ್ಲಿ ಹೋಗ್ತಿದ್ವಿ, ಇಲ್ಲಿ ಹೋಗ್ತಿದ್ವಿ, ದೇವ್ರ ಮುಂದೆ ಹಿಂಗೆ ಮೊಗ್ತಿದ್ವಿ, ಪಕ್ಕದಲ್ಲಿ ಯಾರ ಇದ್ದಾರೋ, ಹಿಂದೆ ಯಾರ ಇದ್ದಾರೋ, ಮುಂದೆ ಯಾರೋ, ಸಂಬಂಧ ಇಲ್ಲ ನಮಗೆ. ನಾನು ದೇವರು ಮೊಕ್ಕದೆ, ನಾನು ಏನು ಮಾಡಬೇಕು ಮಾಡಿದೆ, ಮನೆಗೆ ಬಂದೆ. ಕರೆಕ್ಟಾ ಇಲ್ಲ? ಬಟ್ ಇಲ್ಲಿ ಹಂಗಲ್ಲ. ನಾನು ದೇವರು, ನನ್ನ ಸಹೋದರ ಸಹೋದರಿಯರು. ಹಲ್ಲೆಲೂಯಾ. ಸೊ ಆ ಹಳೆ ಅಭ್ಯಾಸ, ಸ್ವಲ್ಪ ಜನಕ್ಕೆ ಅದೇ ಹಳೆ ಅಭ್ಯಾಸ.
ಅಲ್ಲಿ ನಾನು ಇಲ್ಲಿ ಹೋಗ್ತಿದ್ದೆ, ಇವಾಗ ನಾನು ಚರ್ಚಿಗೆ ಬರ್ತೀನಿ, ದೇವ್ರನ್ನ ಆರಾಧಿಸಿದೆ, ಓದೆ, ನಾನು ಬೇರೆಯವ್ರನ್ನ ಮಾತಾಡ್ಸಿಲ್ವೋ, ಅವ್ರ ವಿಚಾರ ಕೇಳಿದ್ನೋ ಇಲ್ಲೋ, ಅವ್ರು ಚೆನ್ನಾಗಿದ್ದಾರೋ ಇಲ್ಲ, ನನಗೆ ಸಂಬಂಧ ಇಲ್ಲಪ್ಪ, ನಾನು ಓದೆ, ದೇವ್ರನ್ನ ಆರಾಧಿಸಿದೆ, ಬಂದೆ ಅಂತ ಇರ್ತಾರೆ ಭಾಳ ಜನ. ಚರ್ಚಿಗೆ ಬಂದು ಕೂಡ ಒಬ್ಬರೇ ಒಂಟಿ ಎಲ್ಲೋ ಕೂತಿರ್ತಾರೆ. ಸ್ವಲ್ಪ ಜನ ಪಾಪ ಯಾರೋ ಹೊಸಬ್ರು ಇರ್ತಾರೆ, ಗೊತ್ತಾಗಲ್ಲ. ಅವಾಗ ಏನು ಮಾಡ್ಬೇಕು? ನಾವು ಹಳೆಯೊಬ್ರು ಹೋಗಿ ಅವ್ರ ಹತ್ರ ಮಾತಾಡ್ಬೇಕು, ಹೊಸಬ್ರು ಇದ್ರೆ, ರೈಟ್? ಅವಾಗ ನೆಕ್ಸ್ಟ್ ಟೈಮ್ ನಿನ್ನ ಪಕ್ಕ ಬಂದು ಕೂರ್ತಾರೆ. ಸ್ವಲ್ಪ ಜನ ಮುಟ್ಟಿದ್ರೆ ಮುನಿ, ನಾನು ನಿನ್ನ ಮುಟ್ಟಲ್ಲ, ನೀನು ನನ್ನ ಮುಟ್ಟಬೇಡ, ನಾನು ನಿನ್ನ ಮುಟ್ಟಲ್ಲ, ನೀನು ನನ್ನ ಮುಟ್ಟಬೇಡ. ಅದು ಸಭೆ ಅಲ್ಲ. ಬರೀ ದೇವ್ರ ಹತ್ರ ಸಂಬಂಧ ಇಟ್ಕೊಳ್ಳೋದಲ್ಲ. ದೇವರ ಹತ್ರ ಸಂಬಂಧ, ದೇವರಿಂದ ನಾನು ಪ್ರೀತಿ ಹೊಂದಿ ನಾನು ಇತರರ ಹತ್ರ ಪ್ರೀತಿ ಹಂಚುವುದೇ ಕ್ರೈಸ್ತ ಜೀವಿತವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಸ್ವಾರ್ಥವಾಗಿ ಇರುವವರು ದೇವರ ರಾಜ್ಯದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಒಂದು ಸಾಯ್ಬೇಕು ನಮ್ಮಲ್ಲಿ, ಅದೇನಂದ್ರೆ ಸ್ವಾರ್ಥ ಅನ್ನುವುದು, ನಾನು, ನಂದು, ಬರೀ ನನಗೆ, ಈ ಒಂದು ಬುದ್ಧಿ ಹೋಗಬೇಕು ನಮ್ಮ ಜೀವಿತದಲ್ಲಿ. ಯಾಕಂದ್ರೆ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ಬೇಕು. ಯಾವಾಗ ಸಹಿಸ್ಕೊಳ್ತೀರಿ ನೀವು? ಅವ್ರು ಪರ್ಫೆಕ್ಟ್ ಇದ್ರೆ ಸಹಿಸ್ಕೊಳ್ತೀರಾ, ಅಥವಾ ಅವರಲ್ಲಿ ಏನನ್ನ ಕುಂದು ಕೊರತೆಗಳಿದ್ರೆ ಸಹಿಸ್ಕೊಳ್ಬೇಕಾ? ಅವರು ಯಾರು ಪರ್ಫೆಕ್ಟ್ ಅಲ್ಲ. ನೀನು ಪರ್ಫೆಕ್ಟಾ? ನಾನು ಪರ್ಫೆಕ್ಟಾ? ಅಲ್ಲ. ನಾನು ನಿನ್ನ ಸಹಿಸ್ಕೊಂತೀನಿ, ನೀನು ನನ್ನ ಸಹಿಸ್ಕೋಬೇಕು. ಗಂಡ ಹೆಂಡ್ತಿನ ಸಹಿಸ್ಕೋಬೇಕು, ಹೆಂಡ್ತಿ ಗಂಡನ ಸಹಿಸ್ಕೊಳ್ಬೇಕು. ಸಾಯಿಸ್ಕೊಳ್ಬಾರ್ದು. ಭಾಳ ಜನ ಸಾಯಿಸ್ಕೊಳ್ತಾರೆ, ಮಾತಿನಿಂದ ಸಾಯಿಸ್ತಾರೆ. ಕತ್ತಿ ಹಾಕಲ್ಲ, ಮಾತಿಂದ, ಕೋಪದಿಂದ, ಸಿಟ್ಟಿನಿಂದ. ಒಳಗೆ ಸತ್ಬಿಟ್ಟಿರ್ತಾರೆ ಸ್ವಲ್ಪ ಜನ, ಒಳಗೆ ಸತ್ಬಿಟ್ಟಿರ್ತಾರೆ ಸುಮ್ಮನೆ. ಆಯ್ತು, ಎಲ್ಲರೂ ಹೇಳ್ರಿ, ಸಹಿಸಿಕೊಳ್ಳ್ರಿ, ಸಾಯಿಸಬೇಡ್ರಿ. ಹೇಳ್ರಿ, ಸಹಿಸಿಕೊಳ್ಳಿರಿ, ಸಾಯಿಸಬೇಡ್ರಿ. ಅದು ಕ್ರಿಸ್ತನ ಸಭೆ. ಹಲ್ಲೆಲೂಯ. ಓಕೆ, ಆಮೇಲೆ ಮುಂದೆ ಏನು ಹೇಳ್ತದೆ? ಒಬ್ಬರನ್ನೊಬ್ಬರು ಸಹಿಸಿಕೊಡ್ರಿ. 3ನೇ ವಚನದಲ್ಲಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ. ಯಾವುದ್ರಲ್ಲಿ ಆಸಕ್ತಿ ಇರಬೇಕಂತೆ? ಪವಿತ್ರಾತ್ಮದಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಆಸಕ್ತರಾಗಿರ್ರಿ. ಅಂದರೆ ನಾವು ಆಗಲೇ ಐಕ್ಯತೆ ಆಗಿದ್ದೇವೆ. ನಾವು ಅನೇಕ ಸರ್ ಪ್ರಾರ್ಥನೆ ಮಾಡ್ತೀವಿ, ಸ್ವಾಮಿ ನಾವು ಐಕ್ಯವಾಗಿರಬೇಕು. ಪ್ರಾರ್ಥನೆ ಮಾಡಬೇಡ್ರಿ, ದೇವರು ನಮ್ಮನ್ನು ಒಂದು ಮಾಡಿದ್ದಾನೆ. ಹಲ್ಲೆಲೂಯ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ಪ್ರಿಯರೇ, ನಾವು ನಾನಾ ಹಿನ್ನೆಲೆಯಿಂದ ಬಂದಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಒಂದು ಶಾಪದ ಸಂಗತಿ, ನನಗಿಷ್ಟ ಆಗದೇ ಇರುವಂಥ ಸಂಗತಿ ಏನಂದರೆ, ಜನರನ್ನು ಮೇಲೆ ಕೀಳು, ಜಾತಿ, ಪಂಗಡಗಳಿಂದ ವಿಭಜಿಸಿರುವಂಥದ್ದು. ಹೌದಾ ಇಲ್ಲ? ಸಂವಿಧಾನ ಬಂದಿದೆ, ಆದರೂ ನೀವು ಹೋಗ್ರಿ ಎಲ್ಲ ಕಡೆ ಜಾತಿ ವರ್ಗಗಳು ಇನ್ನೂ ಇರುವಂಥ, ನೀನು ಮೇಲ್ಜಾತಿ, ಕೀಳು ಜಾತಿ, ನಾನು ನಿಮ್ಮ ಮನೆಗೆ ಬರಲ್ಲ, ನಾನು ಇಲ್ಲಿ ಬರಲ್ಲ, ನಾನು ಅಲ್ಲಿ ತಿನ್ನಲ್ಲ, ಇಲ್ಲಿ ತಿನ್ನಲ್ಲ, ಇದೇ ಇಲ್ಲ ನಮ್ಮ ದೇಶದಲ್ಲಿ. ನೀವೆಲ್ಲರೂ ಅನುಭವಿಸ್ತಾ ಇದ್ರಿ. ನಿಮ್ಮ ಊರುಗಳಲ್ಲಿವೆ, ಹಳ್ಳಿಗಳಲ್ಲಿವೆ, ಪಟ್ಟಣದಲ್ಲೂ ಕೂಡ ಇವೆ. ಆದರೂ ದೇವರಿಗೆ ಸ್ತೋತ್ರ. ಸುವಾರ್ತೆ ಏನು ಮಾಡಿದೆ? ಯೇಸು ಸ್ವಾಮಿ ಏನು ಮಾಡಿದೆ? ಯಾವ ಒಂದು ವಿಭಜನೆಗಳನ್ನು ಮಾಡದಂತೆ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರನ್ನು ಆತನು ಒಂದು ಮಾಡಿದ್ದಾನೆ ಪ್ರಿಯರೇ. ಆಮೆನ್. ನಾನು ಎಷ್ಟೊಂದು ಸರಿ ಹೇಳಿದ್ದೇನೆ, ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರನ್ನು ನಂಬಿದಂಥ ವ್ಯಕ್ತಿ, ನೀವಿನ್ನ ಜಾತಿ ಮತ ಬಾಲಗಳು ಇಟ್ಟುಕೊಂಡಿದ್ರೆ ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿಲ್ಲ, ನೀವು ಕ್ರಿಸ್ತನ ಶಿಷ್ಯರಲ್ಲ. ನಂಬೋರು ಸ್ವಲ್ಪ ಆಮೇಲೆ ಹೇಳ್ರಿ. ದುಃಖಕರವಾದ ಸಂಗತಿ, ಕೆಲವರು ಯೇಸುಸ್ವಾಮಿ ಹತ್ರ ಬಂದು ಇನ್ನೂ ಅದನ್ನ ಇಟ್ಕೊಂಡಿರ್ತಾರೆ. ಆ ಬಾಲಗಳು ಅವು ಕಟ್ ಮಾಡಬೇಕು. ಎಲ್ಲರೂ ಹೇಳ್ರಿ, ಅಂಥ ಬಾಲಗಳು ಕಟ್ ಆಗಬೇಕು. ಅಂಥ ಬಾಲಗಳು ಬೇಡ ನಮಗೆ. ಅದು ಹೋಯ್ತು, ಹಳೇದು ಹೋಯ್ತು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಹಳೇದು ಹೋಯ್ತು, ಎಲ್ಲ ಹೊಸದಾಯ್ತು. ಹೇಳ್ರಿ, ನೂತನ ಮನಸ್ಸನ್ನು ಹೊಂದಿಕೊಳ್ತೇನೆ. ನಾನೊಬ್ಬ ವ್ಯಕ್ತಿ ಹತ್ರ ಮಾತಾಡುವಾಗ ಅವನ ಜಾತಿ ಏನು, ಅವನ ಹೆಸರೇನು, ಅವನ ಸರ್ನೇಮ್ ಏನು, ಅವನ ಹಿನ್ನೆಲೆ ಏನು ನೋಡಲ್ಲ. ಕ್ರಿಸ್ತನಲ್ಲಿರುವಂಥ ಸಹೋದರ, ಕ್ರಿಸ್ತನಲ್ಲಿರುವಂಥ ಸಹೋದರಿ, ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಂಥ ವ್ಯಕ್ತಿ, ಇದು ಸಭೆಯ ಆಲೋಚನೆ ಆಗಿರಬೇಕು. ಇಲ್ಲಾಂದ್ರೆ ಏನು ಬದಲಾವಣೆ ಆಗಿವು? ನಾವು ಬದಲಾವಣೆ ಆಗಿಲ್ಲ ನಾವು ಹಾಗಾದ್ರೆ. ಆಮೇನ್. ಹಲ್ಲೆಲೂಯ. ಯೇಸು ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಆತನು ಬದಲಾಯಿಸುವ. ಇವಾಗ ಐಕ್ಯ ಮಾಡಿದ್ದಾನೆ. ಇವಾಗ ಐಕ್ಯತೆಗಾಗಿ ಪ್ರಾರ್ಥನೆ ಮಾಡಬೇಡ್ರಿ. ನಾವೇನು ಮಾಡ್ಬೇಕು ಗೊತ್ತಾ? ಆ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕು. ಆಮೇನ್.
ಇವಾಗ ಗಂಡ ಹೆಂಡತಿ ಮದುವೆ ಟೈಮ್ನಲ್ಲಿ ಏನಾಗ್ತದೆ, ಗಂಡ ಹೆಂಡತಿ ಅವರು ಒಬ್ರಿಗೊಬ್ಬರು ಇದನ್ನು ಕೊಡ್ತಾರೆ, ವಚನವನ್ನು ಕೊಡ್ತಾರೆ, ವಾಗ್ದಾನವನ್ನು ಕೊಡ್ತಾರೆ. ನಾನು ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನಿನ್ನನ್ನು ಸಾಕುತ್ತೇನೆ, ಸಲ್ಲುತ್ತೇನೆ, ನಂಬಿಗಸ್ತಳಾಗಿರ್ತೇನೆ ಅಂತ ಪರಸ್ಪರ ಅವರು ವಾಗ್ದಾನವನ್ನು ಕೊಡ್ತಾರೆ. ಅವಾಗ ಏನು ಹೇಳ್ತೇವೆ ಲಾಸ್ಟಲ್ಲಿ ಎಲ್ಲ ಮದುವೆ ಆದ್ಮೇಲೆ ನಾವು ಪ್ರಾರ್ಥನೆ ಮಾಡಿದ್ಮೇಲೆ, ದೇವರು ಕೂಡಿಸಿದ್ದನ್ನು ಮನುಷ್ಯನು ಏನು ಮಾಡಬಾರ್ದು, ಅಗಲಿಸಬಾರ್ದು. ಆಯ್ತು, ದೇವರು ಕೂಡಿಸಿದ್ದಾನ ಅವ್ರನ್ನ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು? ಗಂಡ ಹೆಂಡತಿ ಆ ಐಕ್ಯತೆ ಆಗ್ಲಿಕ್ಕೆ ಪ್ರಯತ್ನ ಮಾಡೋದಲ್ಲ. ನೀವು ಆಗ್ಲೇ ಐಕ್ಯವಾಗಿದ್ದೀರಿ, ನೀವು ಅದನ್ನು ಕಾಪಾಡ್ಕೊಳ್ಬೇಕು. ಹೆಂಗೆ? ಜಗಳ ಆಡಬಾರ್ದು, ಸಹಿಸ್ಕೊಳ್ಬೇಕು, ಕ್ಷಮಿಸಬೇಕು, ಮಾತಾಡೋಂಥ ವಿಧಾನ ಪ್ರೀತಿಯಲ್ಲಿ, ತಾಳ್ಮೆಯಲ್ಲಿ. ಏನ್ ತಂದೆ ನಿಮ್ಮ ಅಪ್ಪನ ಮನೆಯಿಂದ? ಆಯ್ತು, ಹೋಯ್ತು. ಇನ್ನೊಂದು ರೋಗ ಡೌರಿ. ಯಾರನ್ನ ನಾನು ಹೇಳ್ತೀನಿ, ಸ್ವಾಮಿ ನಂಬಿ ಇಲ್ಲಿ ಸಭೆಗೆ ಬಂದು ನೀವು ಡೌರಿ ಗಿವ್ರಿ ಕೇಳಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲ್ಲ. ಆ ಬುದ್ಧಿ ತೆಗೆದಾಕ್ರಿ. ಹಲ್ಲೆಲೂಯಾ. ಸ್ವಾಮಿ ಹತ್ರ ಬಂದ್ರೆ ಬರೀ ನಿನ್ನ ನಂಬಿಕೆ ಒಂದೇ ಚೇಂಜ್ ಆಗೋದಲ್ಲ. ನಿನ್ನ ನಂಬಿಕೆ ಚೇಂಜ್ ಆದಾಗ ನಿನ್ನ ಆಲೋಚನೆ ಚೇಂಜ್ ಆಗಬೇಕು, ನಿನ್ನ ವರ್ತನೆ ಚೇಂಜ್ ಆಗಬೇಕು, ನಿನ್ನ ಬದಲಾವಣೆ ಚೇಂಜ್ ಆಗಬೇಕು. ಆಮೇನ್. ಬರೀ ಬಂದೆ ರಕ್ಷಣೆ ಒಂದೇ ಅಲ್ಲ, ಎಲ್ಲ ಚೇಂಜ್ ಆಗಬೇಕು. ಆಮೇನ್. ಆಗಿನ ಕಾಲದಲ್ಲಿ ಅವರು ಸ್ವಾಮಿ ಎಲ್ಲರನ್ನ ಅಂಗೀಕರಿಸ್ಕೊಂಡ. ನಾವು ಆತನ ಶಿಷ್ಯರಾದ್ರೆ ನಮಗೆ ಆತನ ಮನಸ್ಸಿರಬೇಕು ಪ್ರಿಯರ್. ಇವಾಗ ಐಕ್ಯ ಮಾಡಿದ ದೇವರು, ನಾವೇನ್ ಮಾಡಬೇಕು? ಐಕ್ಯತೆ ಕಾಪಾಡ್ಕೊಳ್ಬೇಕು. ಕುಟುಂಬದಲ್ಲಿ ಸಹೋದರರು, ನೀವು ಒಂದೇ ಕುಟುಂಬಕ್ಕೆ ಆಗ್ಲೇ ಹುಟ್ಟುಬಿಟ್ಟಿರಿ, ಒಂದೇ ತಂದೆ ತಾಯಿಗೆ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು. ನೀವು ಆಗ್ಲೇ ಒಂದೇ ಕುಟುಂಬ, ನಿಮಗೆ ಬೇರೆ ತಂದೆ, ಅವ್ರಿಗೆ ಬೇರೆ ತಂದೆ ಇಲ್ಲ, ಆದ್ರೆ ಜಗಳಗಳು. ಇವಾಗ ನೀವು ಐಕ್ಯತೆಗಾಗಿ ಪ್ರಾರ್ಥನೆ ಮಾಡಬೇಡ್ರಿ, ನಿಮ್ಮ ಬುದ್ಧಿ ಚೇಂಜ್ ಮಾಡ್ಕೊಳ್ರಿ, ಐಕ್ಯವಾಗಿರ್ರಿ. ನನ್ನ ಸಹೋದರ, ನನ್ನ ಸಹೋದರಿ, ನಾನು ಇಲ್ಲಿ ಜಗಳ ಆಡಬಾರ್ದು, ನಾನು ಚೆನ್ನಾಗಿರ್ಬೇಕು, ಮಾತಾಡಬೇಕು ಏನೋ, ಅವಾಗ ಐಕ್ಯತೆ ಇರ್ತದೆ. ಐಕ್ಯತೆಗಾಗಿ ಪ್ರಾರ್ಥನೆ ಮಾಡೋದಲ್ಲ, ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಐಕ್ಯತೆಗಾಗಿ ಪ್ರಾರ್ಥನೆ ಮಾಡೋದಲ್ಲ, ಆದ್ರೆ ದೇವರು ಐಕ್ಯವಾಗಿ ಮಾಡಿದ್ದನ್ನು ನಾನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತನಾಗಿರಬೇಕು. ಹಲ್ಲೆಲೂಯಾ. ಜಗಳ ಬಿಡು, ಪಟ್ಟೆ 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 ಬಾಯಿ ಬಿಡೋದು. ಸ್ವಲ್ಪ ಜನ ಪಿಟ್ಟಿ 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 ಸಾಯಿಸ್ಬಿಡ್ತಾರೆ, ಪದಗಳಿಂದ ಸಾಯಿಸ್. ಸ್ವಲ್ಪ ಸಿಪ್ಪಕ್ಕ ಬಾಯಿ ಎಲ್ಲ ಸಮಾಧಾನ ಬರ್ತದೆ. ಬಹಳ ಸಂಗತಿ ಇದಾವೆ. ಐಕ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅದು. ಓಕೆ, ಆಸಕ್ತರಾಗಿರ್ಬೇಕಂತೆ. 4ನೇ ವಚನ, ನೀವು ಕರೆಯಲ್ಪಟ್ಟಾಗ, ನೋಡ್ರಿ ಅಲ್ಲಿ ಹೇಳ್ತದೆ, ನೀವು ಕರೆಯಲ್ಪಟ್ಟಾಗ ಒಂದೇ ನಿರೀಕ್ಷೆಗಾಗಿ ಕರೆಯಲ್ಪಟ್ಟವರಂತೆಯೇ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಎಷ್ಟು ದೇಹಕ್ಕೆ ಸೇರಿದವರು? ಒಂದೇ ದೇಹ, ಕ್ರಿಸ್ತನ ದೇಹ. ಎಲ್ಲರೂ ಹೇಳ್ರಿ, ನಾನು ಒಂದೇ ದೇಹಕ್ಕೆ ಸೇರಿದವನು. ನೀನೊಂದು ದೇಹ, ಇನ್ನೊಬ್ರು ಇನ್ನೊಂದು ದೇಹ, ಈ ಬಂಡಟ್ಟಿಯವರು ಒಂದು ದೇಹ, ಗುಗ್ಗರಟ್ಟಿಯವರು ಇನ್ನೊಂದು ದೇಹ, ಶ್ರೀರಾಮ್ಪುರ ಕಾಲನಿಯವರು ಇನ್ನೊಂದು ದೇಹ ಅಲ್ಲ. ನಾವೆಲ್ಲ ಒಂದೇ. ನೀನು ಯಾವಾಗ ಬ್ಯಾಪ್ಟಿಸಮ್ ತಗೊಳ್ತೀಯೋ, ಯೇಸುವಿನ ನಾಮದಲ್ಲೇ ನೀನು ಬ್ಯಾಪ್ಟಿಸಮ್, ಒಂದೇ ಬ್ಯಾಪ್ಟಿಸಮ್. ನಿನಗೆ ಒಂದೇ ದೇಹದಲ್ಲಿ ದೀಕ್ಷಾ ಸ್ನಾನ ಆಗುವಂಥದ್ದಾಗಿದೆ. ಒಂದೇ ರಕ್ತದಿಂದ ನೀನು ತೊಳೆಯಲ್ಪಟ್ಟಿದ್ದಿ. ನಿನಗೆ ಒಂದೇ ತಂದೆ ಇರುವಂಥದ್ದು, ಒಂದೇ ರಕ್ಷಣೆ ಇರುವಂಥದ್ದು. ಯೇಸು ಸ್ವಾಮಿ ಒಬ್ಬನೇ ನಿನಗೆ ರಕ್ಷಕನಾಗಿದ್ದಾನೆ, ಎಲ್ಲರಿಗೂ ರಕ್ಷಕನಾಗಿದ್ದಾನೆ. ಅದೇ ಐಕ್ಯತೆಯಲ್ಲಿ ಹೇಳ್ತಾ ಇದ್ದಾನೆ. ಆಗ್ಲೇ ನೀವು ಒಂದಾಗಿದ್ದೀರಿ, ಅದನ್ನು ಕಾಪಾಡಿಕೊಳ್ಳಬೇಕು. ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದ್ದೀರಿ. ನಿನಗೆ ಬೇರೆ ಪವಿತ್ರಾತ್ಮ, ನನಗೆ ಬೇರೆ ಪವಿತ್ರಾತ್ಮ ಕೊಟ್ಟಿಲ್ಲ ಅಲ್ಲಿ ದೇವರು. ಹಲ್ಲೆಲೂಯಾ. ಹಂಗಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರಾದರೂ ಇನ್ನ ಜಾತಿ ಇದು ಮಾಡಿದ್ರೆ ನೀವು ಪವಿತ್ರಾತ್ಮನ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಆಲೋಚನೆ ದೇವರ ವಾಕ್ಯದ ಪ್ರಕಾರ ಇಲ್ಲ. ಇಟ್ಸ್ ಸೀರಿಯಸ್. ಪವಿತ್ರಾತ್ಮನ ಹೇಳ್ತದೆ ನೀವು ಒಂದೇ, ನಿಮ್ಮ ಮನಸ್ಸೇನು ಹೇಳ್ತದೆ ನಾವು ಬೇರೆ. ತಪ್ಪದು. ಅವಾಗ ಪವಿತ್ರಾತ್ಮನ ಕಾರ್ಯವನ್ನು ನಾವು ನೋಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ ನಮ್ಮ ಜೀವಿತದಲ್ಲಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ಹಲ್ಲೆಲೂಯಾ. ನಂಬಿಕೆಯೂ ಒಂದೇ, ದೀಕ್ಷಾ ಸ್ನಾನ ಒಂದೇ, ಎಲ್ಲರಿಗೂ ತಂದೆಯಾದ ದೇವರೂ ಒಬ್ಬನೇ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಹೇಳ್ಕೊಟ್ಟ, ಪರಲೋಕದಲ್ಲಿರುವ ನಮ್ಮ ತಂದೆ, ನನ್ನ ತಂದೆ ಅಲ್ಲ, ನಮ್ಮ ತಂದೆ.
ನನಗೆಷ್ಟು ತಂದೆನೋ ನಿಮಗಷ್ಟೇ ತಂದೆ, ನಿನಗೆಷ್ಟು ತಂದೆನೋ ಬೇರೆಯವ್ರಿಗಷ್ಟೇ ತಂದೆ ಆತನು. ಮತ್ತು ಆ ಪರಲೋಕದ ತಂದೆ ಮಾತ್ರ ಪಕ್ಷಪಾತನಲ್ಲ. ಭೂಲೋಕದಲ್ಲಿರುವ ತಂದೆ ತಾಯಿಗಳು ಪಕ್ಷಪಾತ ಮಾಡ್ತಾರೆ. ನಿನಗೆ ಯಾರು ಬೇಕು, ಮಮ್ಮಿ ಬೇಕು, ಪಾಪ ಬೇಕಾ, ಇವನು ನನ್ನ ಮಗ, ಇವನು ನಮ್ಮ ಅಮ್ಮನ ಮಗ, ಇವನು ಅಪ್ಪನ ಮಗ. ಹುಷಾರು, ನಿನ್ನ ಕುಟುಂಬ ಹಾಳಾಗ್ತದೆ ಹಂಗೆ ಮಾಡಿದರೆ. ಆಮೇನ್. ರೆಬೆಕ್ಕಾ ಹಂಗೆ ಮಾಡಿದ್ದು, ಅಮ್ಮನ ಮಗ. ಇಬ್ಬರಿಗೆ ಒಬ್ಬನೇ. ಹಲ್ಲೆಲೂಯಾ, ಆಮೇನ್. ಯಾವಾಗ ನಿಮ್ಮ ಕುಟುಂಬದಲ್ಲಿ ವಿಭಜನೆ ಬರ್ತದೋ ಅದು ಇರೋದಿಲ್ಲ ಪ್ರಿಯರ್. ದೇವರು ಪಕ್ಷಪಾತಿ ಅಲ್ಲ, ಒಬ್ಬನೇ ತಂದೆ ಆತನಾಗಿದ್ದಾನೆ. ನೆಕ್ಸ್ಟ್ ಹೇಳಿದೆ, ಎಲ್ಲರಿಗೂ ತಂದೆ ಆಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿನ್ನ ಮೇಲೆ ಯಾವುದು ಆತನಿದ್ದಾನೆ, ನಿನ್ನ ಮೇಲೆ ಇದ್ದಾನೆ, ನನ್ನ ಮೇಲೆ ಇದ್ದಾನೆ, ಎಲ್ಲರ ಮೇಲೆ ತಂದೆನೇ ಹೆಡ್. ಎಲ್ಲರ ಹೇಳ್ರಿ, ಕುಟುಂಬದಲ್ಲಿ ಯಾರು ಹೆಡ್? ತಂದೆ. ನಮ್ಮ ಕುಟುಂಬದಲ್ಲಿ ಈ ಸಭೆ ದೇವರ ಕುಟುಂಬವಾಗಿದೆ, ಯಾರು ಹೆಡ್? ತಂದೆ. ಆಮೇನ್. ಎಲ್ಲರ ಮೇಲಿರುವಾತನಾಗಿದ್ದಾನೆ, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನಾಗಿದ್ದಾನೆ. ಇಲ್ಲಿ ದೇವ್ರ ಕಾರ್ಯ ನೋಡ್ರಿ, ಮೇಲೆ, ಒಳಗೆ, ಮೂಲಕ. ಎಲ್ಲರೂ ಹೇಳ್ರಿ, ನನ್ನ ಮೇಲೆ, ನನ್ನಲ್ಲಿ, ನನ್ನ ಮೂಲಕ. ಇನ್ನೊಂದ್ಸರಿ ಹೇಳ್ರಿ, ತಂದೆ ನನ್ನ ಮೇಲೆ, ತಂದೆ ನನ್ನಲ್ಲಿ, ತಂದೆ ನನ್ನ ಮೂಲಕ. ಇದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಯಾರ್ಯಾರು ಕೂತ್ಕೊಂಡಿದ್ದೀವಲ್ಲ, ಫಸ್ಟ್ ರೋನಲ್ಲಿ ಇರ್ಬೋದು, ಲಾಸ್ಟ್ ರೋನಲ್ಲಿ ಇರ್ಬೋದು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಿರ್ಬೋದು, ಒಂದೇ ತಂದೆ ನಮ್ಮೆಲ್ಲರಿಗಿರುವಾತನಾಗಿದ್ದಾನೆ. ಆಮೇನ್. ಆ ತಂದೆ ನಮ್ಮ ಮೇಲೆ, ನಮ್ಮ ಒಳಗಡೆ, ನಮ್ಮ ಮೂಲಕ. ಇನ್ನೊಂದ್ಸರಿ ಹೇಳ್ರಿ, ತಂದೆಯು ನನ್ನ ಮೇಲೆ, ನನ್ನ ಒಳಗೆ, ನನ್ನ ಮೂಲಕ. ಮೇಲೆ ಅಂದ್ರೆ ಏನು? ಆತನ ಅಧಿಕಾರಕ್ಕೆ ನಾವು ಒಳಗಾಗುವುದು. ಆತನ ಮೇಲೆ ನಾವು ಆತನಿಗೆ ಗೌರವ ಸಲ್ಲಿಸುವುದು, ಆತನನ್ನು ಆರಾಧಿಸುವುದು, ಆತನ ಹೇಳಿದಂತೆ ನಾವು ಕೇಳುವುದು, ಆತನಿಗೆ ನಾವು ವಿಧೇಯರಾಗುವುದು. ಇದು ತಂದೆ ನಮ್ಮ ಮೇಲೆ ಇರುವಂಥ ತಂದೆ ಮಾತು ನಾವು ಮೀರಬಾರ್ದು. ಇದು ತಂದೆ ಮೇಲೆ. ತಂದೆಗೆ ನಾವು ಆಧೀನ ಆಗ್ತೇವೆ. ಅವಾಗ ಏನಾಗ್ತದೆ? ತಂದೆ ನಮ್ಮಲ್ಲಿ ಕೆಲಸ ಮಾಡ್ತಾನೆ. ಆಮೆನ್. ತಂದೆಯಲ್ಲಿ ನಮ್ಮಲ್ಲಿ ಆತನ ಕೆಲಸ ಮಾಡ್ತಾನೆ. ನಮಗೆ ರಕ್ಷಣೆ ಕೊಟ್ಟಿದ್ದಾನೆ, ನಮ್ಮನ್ನು ಪಾಪ ಕ್ಷಮಿಸಿದ್ದಾನೆ, ನಮಗೆ ಗುಣ ಮಾಡ್ತಾನೆ, ನಮಗೆ ಶಾಂತಿ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ. ಇದು ನಮ್ಮಲ್ಲಿ. ಬಟ್ ಇನ್ನೊಂದಿದೆ, ಭಾಳ ಜನ ಇಲ್ಲೇ ನಿಂತು ಬಿಡ್ತಾರೆ. ತಂದೆ ಬರೀ ನಿಮ್ಮಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ತಂದೆಗೆ ಇನ್ನೊಂದು ಉದ್ದೇಶ ಇದೆ. ಏನು ಗೊತ್ತಾ? ನಿಮ್ಮ ಮೂಲಕ. ಆಮೆನ್. ನಿನ್ನ ಮೇಲಿದ್ದುಕೊಂಡು ನಿನ್ನ ಒಳಗಡೆ ಕಾರ್ಯ ಮಾಡುತ್ತಾ ನಿನ್ನ ಮೂಲಕ ಇತರರನ್ನು ಮುಟ್ಟಬೇಕು ಎಂಬುದಾಗಿ ಆ ತಂದೆ ಇಚ್ಛಿಸುವವನಾಗಿದ್ದಾನೆ ಪ್ರಿಯರೇ. ಬಹಳ ಜನ ಸಭಿಕರು ಇದನ್ನು ಮರ್ತೋಗ್ಬಿಡ್ತಾರೆ. ತಂದೆ ಮೇಲಿರ್ತಾನೆ, ದೇವರೇ ಆರಾಧಿಸ್ತಾರೆ, ನೀನೇ ಅಪ್ಪ, ನನ್ನ ಒಳಗೆ ನನ್ನಲ್ಲಿ ಕೆಲಸ ಮಾಡಪ್ಪ, ನನ್ನನ್ನು ಮುಟ್ಟಪ್ಪ, ನನ್ನ ಗುಣ ಮಾಡಪ್ಪ, ನಂಗೆ ಶಾಂತಿ ಕೊಡಪ್ಪ, ನಂಗೆ ಸಮಾಧಾನ ಕೊಡಪ್ಪ, ಇದು ನನ್ನಲ್ಲಿ. ಬಟ್ ಅಷ್ಟಕ್ಕೆ ದೇವ್ರ ಉದ್ದೇಶ ಅಲ್ಲ. ದೇವ್ರು ಅದೇ ನಿಮ್ಮ ಕರೆ. ಇಲ್ಲಿ ನಾವು ಕೇಳ್ತಾ ಇರೋ ನಮ್ಮ ಕರೆಗೆ ಯೋಗ್ಯವಾಗಿ ನಡೆಯುವಂಥದ್ದು. ಆ ಕರೆ ಏನಂದ್ರೆ, ನಿನ್ನ ಮೇಲಿರುವ ತಂದೆ, ನಿನ್ನ ಒಳಗಡೆ ಕೆಲಸ ಮಾಡುವ ತಂದೆ, ನಿನ್ನ ಮೂಲಕ ಕೆಲಸ ಮಾಡಬೇಕೆಂಬುದಾಗಿ ಇಷ್ಟಪಡುವ ಆತನಾಗಿದ್ದಾನೆ. ಅಬ್ರಾಮನಿಗೆ ದೇವರು ಕೊಟ್ಟಂತ ಆಶೀರ್ವಾದವೇನು? ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವಾದದಾಯಕವಾಗಿ ಮಾಡುತ್ತೇನೆ. ಆಮೇನ್. ಅವಾಗ ಏನ್ ಮಾಡ್ಬೇಕು? ನೀವು ತಂದೆನ ನಿಮ್ಮ ಮೂಲಕ ಕೆಲಸ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕು ಪ್ರಿಯ. ನಿಮ್ಮ ಮೂಲಕ ಕೆಲಸ ಮಾಡಿದ್ರೆ ಏನ್ ಮಾಡ್ತಾನೆ? ಬೇರೋರು ನಿನ್ನ ಮೂಲಕ ಆಶೀರ್ವಾದ ಹೊಂದುವವರಾಗಿದ್ದಾರೆ. ಎಷ್ಟು ಜನ ಅನುಮತಿಸ್ತೀರಿ ತಂದೆ ನಿಮ್ಮಲ್ಲಿ ನಿಮ್ಮ ಮೂಲಕ ಕೆಲಸ ಮಾಡಲಿಕ್ಕೆ? ಆಮೆನ್. ಒಂದ್ಸರಿ ಕೈ ಎತ್ತಿರಿ, ತಂದೆಗೆ ಹೇಳ್ರಿ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ರಿ, ತಂದೆಯೇ ನೀನು ನನ್ನ ಮೇಲಿದ್ದಿ, ನಾನು ನಿನಗೆ ಆಧೀನನಾಗ್ತೇನೆ, ನಿನ್ನ ವಾಕ್ಯಕ್ಕೆ ಆಧೀನನಾಗ್ತೇನೆ, ನಿನ್ನ ಮಾತನ್ನು ಮೀರುವುದಿಲ್ಲ, ನೀನು ನನ್ನಲ್ಲಿ ಕಾರ್ಯ ಮಾಡು, ನನ್ನ ಮುಖಾಂತರ ಕೆಲಸ ಮಾಡು, ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು, ನನ್ನಲ್ಲಿ ನನ್ನ ಮೂಲಕ ನಿನ್ನ ಉದ್ದೇಶಗಳನ್ನು ನೆರವೇರಿಸು.
ಆಮೇನ್. ಇಂಥ ಪ್ರಾರ್ಥನೆ ಮಾಡ್ರಿ. ಬರೀ ನನಗೆ ಬೇಕು 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 ಅಲ್ಲ. ಪ್ರಾರ್ಥನೆ ಏನು ಮಾಡು, ಸ್ವಾಮಿ ನಿನ್ನ ಉದ್ದೇಶ ನನ್ನಲ್ಲಿ ನನ್ನ ಮುಖಾಂತರ ನೆರವೇರಿಸು ಸ್ವಾಮಿ. ತಂದೆ ಯೇಸ್ವಾಮಿ ಅದನ್ನೇ ಮಾಡಿದ್ದು. ಯೇಸ್ವಾಮಿ ತಂದೆಗೆ ಆಧೀನನಾಗಿದ್ದ. ಯೇಸ್ವಾಮಿ ತಂದೆಗೆ ಒಳಗಾಗಿದ್ದ. ಆತನು ಹೇಳ್ದ, ಸ್ವಾಮಿ ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗ್ಲಿ, ಆದರೆ ನನ್ನ ಇಷ್ಟವಲ್ಲ ನಿನ್ನ ಇಷ್ಟ ನೆರವೇರಲಿ. ತಂದೆ ಯೇಸು ಸ್ವಾಮಿ ಮುಖಾಂತರ ರಕ್ಷಣೆಯನ್ನು ಈ ಲೋಕಕ್ಕೆ ತರಬೇಕಂತಿದ್ದ. ಯೇಸು ಸ್ವಾಮಿ ಅದಕ್ಕೆ ಒಳಗಾದ. ಯೇಸು ಸ್ವಾಮಿ ಒಳಗಾಗಿರುವ ಕಾರಣದಿಂದ ತಂದೆ ಆತನ ಮುಖಾಂತರ ಲೋಕಕ್ಕೆ ರಕ್ಷಣೆಯನ್ನು ಆತನು ತಂದ. ಪ್ರಿಯರೇ, ಇವತ್ತು ನೀನು ತಂದೆ ನಿನ್ನ ಮುಖಾಂತರ ಕೆಲಸ ಮಾಡಲಿಕ್ಕೆ ಅನುಮತಿ ಕೊಟ್ಟರೆ ನೀನು ಅನೇಕರಿಗೆ ಆಶೀರ್ವಾದದಾಯಕವಾಗಿರ್ತೀವಿ. ನಿನ್ನ ಅಕ್ಕಪಕ್ಕದಲ್ಲಿರುವವರಿಗೆ, ನೀನು ಎಲ್ಲಿ ಕೆಲಸ ಮಾಡ್ತಾ ಇದೆಯೋ ಅಲ್ಲಿ ದಿನನಿತ್ಯ ನೀನು ಯಾರನ್ನು ನೋಡ್ತೀಯೋ ಅವರಿಗೆ ನೀನು ನಿನ್ನ ಕುಟುಂಬಕ್ಕೆ, ನಿನ್ನ ಸಮಾಜಕ್ಕೆ ನೀನು ಆಶೀರ್ವಾದದಾಯಕವಾಗಿರ್ತೀವಿ. ಅದು ದೇವರು ನಿನಗೆ ಕೊಟ್ಟಿರುವಂಥ ಕರೆಯಾಗಿದೆ. ಪ್ರಿಯರೇ ಹೇಳ್ರಿ, ಒಂದ್ಸರಿ ಘೋಷಿಸಿರಿ. ಪ್ರಿಯರೇ ಹೇಳ್ರಿ, ನಾನು ಆಶೀರ್ವಾದ ಹೊಂದಿ ನನ್ನ ಕುಟುಂಬಕ್ಕೆ, ನನ್ನ ಸಮಾಜಕ್ಕೆ, ನನ್ನ ಬೀದಿಗೆ, ನನ್ನ ಒಂದು ನಗರಕ್ಕೆ ನಾನು ಆಶೀರ್ವಾದದಾಯಕವಾಗಿರುವುದು ದೇವರ ಚಿತ್ತವಾಗಿದೆ, ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದು ದೇವರ ಉದ್ದೇಶ. ಇವಾಗ ನಿನಗೆ ಅದೇ ನಿನ್ನ ಕರೆ. ಇವಾಗ ಬಟ್ ಆ ಉದ್ದೇಶ ಇರುವಾಗ ಏನು ಮಾಡ್ಬೇಕು? ನಾನು ಹೆಂಗಂದ್ರಂಗೆ ಜೀವಿಸ್ಲಿಕ್ಕಾಗಲ್ಲ. ನನ್ನ ಕರೆಗೆ ನಾನು ಯೋಗ್ಯವಾಗಿ ನಾನು ನಡೆಯುವವನಾಗಿದ್ದೇನೆ. ಆಮೇನ್. ಆ ಅರಿವಿರ್ಬೇಕು ನಮಗೆ. ತಂದೆ ನನ್ನ ಮೇಲೆ, ತಂದೆ ನನ್ನಲ್ಲಿ, ತಂದೆ ನನ್ನ ಮುಖಾಂತರ ನಾನು ಹೆಂಗಂದ್ರಂಗೆ ಮಾತಾಡೋಕ್ಕಾಗಲ್ಲ. ತಂದೆ ನನ್ನ ಮೇಲೆ, ತಂದೆ ನನ್ನ ಒಳಗಡೆ, ತಂದೆ ನನ್ನ ಮುಖಾಂತರ ನಾನು ಐಕ್ಯತೆಯನ್ನು ಕಾಪಾಡಿಕೊಳ್ತೇನೆ. ತಂದೆ ನನ್ನ ಮೇಲೆ, ತಂದೆ ನನ್ನ ಒಳಗಡೆ, ತಂದೆ ನನ್ನ ಮೂಲಕ ನಾನು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುತ್ತೇನೆ. ಈ ಅರಿವಿದ್ದವನು ಅವನ ಜೀವನವೇ ಬೇರೆ ಆಗಿರ್ತದೆ. ಪ್ರಿಯರ್, ಅದಕ್ಕೆ ಈ ವಾಕ್ಯಗಳನ್ನು ನಾವು ನಿಮಗೆ ಬೋಧಿಸ್ತಾ ಇರುವಂಥದ್ದು. ಈ ವಾಕ್ಯಗಳು ನಿಮ್ಮನ್ನು ಕಟ್ಟುತ್ತದೆ. ಏನು ಕಟ್ಟಿ ಏನು ಮಾಡ್ತದೆ? ನಿಮ್ಮ ಮುಖಾಂತರ ತಂದೆಯ ಉದ್ದೇಶವನ್ನು ನೆರವೇರಿಸುವಂತೆ ಪವಿತ್ರಾತ್ಮನು ನಿಮ್ಮಲ್ಲಿ, ನಿಮ್ಮ ಮೂಲಕ ಕಾರ್ಯ ಮಾಡುವಾತನಾಗಿದ್ದಾನೆ. ಪ್ರಿಯರೇ, ಆಮೆನ್. ಓಕೆ, ಆತನು ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನಾಗಿದ್ದಾನೆ. ಆದರೆ ಕ್ರಿಸ್ತನ ವರವು ಅಳತೆಯ ಪ್ರಕಾರವೇ ಪ್ರತಿಯೊಬ್ಬರಿಗೆ ಕೃಪಾವರವನ್ನು ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬರಿಗೆ ಕೃಪಾವರವು ಕೊಡಲ್ಪಟ್ಟಿದೆ. ಇವಾಗ ದೇಹ ಒಂದೇ, ತಂದೆ ಒಂದೇ, ನಂಬಿಕೆ ಒಂದೇ, ಬ್ಯಾಪ್ಟಿಸಮ್ ಒಂದೇ, ಆದರೆ ವರಗಳು ಬೇರೆ ಬೇರೆ. ದೇಹನ ನಾವು ನೋಡುವಾಗ ಎಷ್ಟು ಜನಕ್ಕೆ ದೇಹ ಇದೆ? ಕೈ ಎತ್ತಿ ತೋರಿಸ್ರಿ. ದೇಹ ತಂದಿದ್ರೆ ಕೈ ಎತ್ತಿ ತೋರಿಸ್ರಿ. ನಿಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿವೆ? ಎಷ್ಟೊಂದಿದಾವೆ ಅಂಗಗಳು. ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಕೈ ಇದೆ, ಕಾಣುವಂಥವು, ಕಾಣದೇ ಇರುವಂಥದ್ದಿದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಲಿವರ್ ಇದೆ. ಹೌದಾ ಇಲ್ಲ? ಓಕೆ. ಅಂದರೆ ಒಂದೇ ದೇಹ, ಅಂಗಗಳು ಬೇರೆ. ಈ ಅಂಗಗಳು ನೋಡಕ್ಕೆ ಸೇಮ್ ಕಾಣ್ತವ? ಇಲ್ಲ. ಎಲ್ಲ ತಲೆಯಿಂದ ಕಾಲುವರೆಗೆ ಮೈಯೆಲ್ಲ ಕಣ್ಣಿದ್ರೆ ಹೆಂಗೆ? ಊಹಿಸ್ಕೊಳ್ರಿ ನೀವೆಲ್ಲ. ಟಂಗ್ 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 ಬರೀ ಕಣ್ಣು. ಇಲ್ಲಿ ಧೂಳು, ಇಲ್ಲಿ ಧೂಳು. ಒಂದು ಕಣ್ಣಾಗ ಎಷ್ಟು ಧೂಳು ಬಿದ್ದರೆ ನಮಗೆ ಅಷ್ಟು ಸಮಸ್ಯೆ. ಎಲ್ಲ ಕಣ್ಣಿದ್ರೆ, ಎಲ್ಲ ಕಿವಿ ಇದ್ರೆ, ಒಬ್ಬ ಈ 2 ಕಿವಿ ಇದ್ರೆ ಬೇರೆಯವ್ರ ಬಗ್ಗೆ ಕೇಳ್ತೀವಿ ನಾವು ಎಷ್ಟು. ಎಲ್ಲ ಕಿವಿ ಇದ್ರೆ ಊರ್ ನ್ಯೂಸ್, BBC, ಒಬ್ಬೋ. ಎಲ್ಲ ನಾಲ್ಗೆ ಇದ್ರೆ, ಒಂದು ನಾಲ್ಗೆನೆ ಒಬ್ಬ ಬೆಂಕಿ ಹತ್ತು ಬಿಡ್ತದೆ. నీకు తెలుసా వాని గురించి? ಅವನ ಬಗ್ಗೆ ನಿನಗೆ ಗೊತ್ತಾ? ಅಯ್ಯೋ, ಸುವಾರ್ತೆ ಹೇಳಲ್ಲ, ಸುವಾರ್ತೆ ಹೇಳಲ್ಲ, ಬೇರೆ ವಾರ್ತೆ ಹೇಳೋದು. ಪಕ್ಕದ ಮನೆ ವಾರ್ತೆ, ಹಿಂದಿನ ಮನೆ ವಾರ್ತೆ, ಅವ್ರ ವಾರ್ತೆ, ಇವ್ರ ವಾರ್ತೆ. ಯೇಸ್ವಾಮಿ ಆ ವಾರ್ತೆಗಳು ಹೇಳಂತ ಹೇಳಿಲ್ಲ. ಯೇಸ್ವಾಮಿ ಹೇಳಿದ್ದು ನನಗೆ ಸುವಾರ್ತೆ ಹೇಳಿರಿ ಎಂಬುದಾಗಿ. ಒಂದು ನಾಲ್ಗೆ ಸಾಕಪ್ಪ, ಸಾಕಾ? ಯಾರೋ ಹೇಳಿದ್ರು ನಾಲ್ಗೆಗೆ ಮೂಳೆ ಇಲ್ಲ ಅಂತ, ಅದಕ್ಕೆ ಹೆಂಗೆ ಬೇಕಂದ್ರೆ ಹಂಗೆ ತಿರುಗ್ತದೆ ಅಂತ. ಮೂಳೆ ಇದ್ದಿದ್ರೆ ಚೆನ್ನಾಗಿತ್ತು. ಕಂಟ್ರೋಲ್. ಮೂಳೆ ಇಲ್ಲ ಅದಕ್ಕೆ, ಹಿಂಗ 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 ತಿರುಗ್ತದೆ. ಸ್ವಲ್ಪ ಜನ ನಾಲ್ಗೆ ಭಾಳ ಉದ್ದ ಮೂಗು ಮುಟ್ತಾರಪ್ಪ ನಾಲ್ಗೆ ಅಂತ. ಆಮೇನ್. ಓಕೆ, ನಾಲ್ಗೆ. ಸೊ ದೇವ್ರು ಏನು ಮಾಡಿದ? ದೇವರು
ಒಂದೊಂದು ಅಂಗಕ್ಕೆ ಬೇರೆ ಬೇರೆ ಆಕಾರ ಕೊಟ್ಟಿದ್ದಾನೆ, ಬೇರೆ ಬೇರೆ ವರ ಕೊಟ್ಟಿದ್ದಾನೆ, ಬೇರೆ ಬೇರೆ ಉದ್ದೇಶ ಕೊಟ್ಟಿದ್ದ. ಅವ್ರು ನೋಡೋಕ್ಕೆ ಒಂದೇ ಥರ ಇರೋದಿಲ್ಲ. ನಾವು ಅಂದ್ಕೊಳ್ತೀವಿ ಐಕ್ಯತೆ ಅಂದರೆ ನೀನು ಹಂಗೆ ನಾನು ಹಂಗೆ, ಇವಾಗ ನಾವು ಐಕ್ಯವಾಗಿರೋಣ. ಅದು ಐಕ್ಯತೆ ಅಲ್ಲ, ಅದು ಸ್ಕೂಲ್ ಯೂನಿಫಾರ್ಮ್. ಅದು ಐಕ್ಯತೆ ಅಂದ್ರೆ ಏನು? ನೀನು ಬೇರೆ ನಾನು ಬೇರೆ. ನಿನಗೆ ವೆಜ್ ಇಷ್ಟ, ನನಗೆ ನಾನ್ ವೆಜ್ ಇಷ್ಟ. ನಿಂಗೆ ಸ್ವೀಟ್ ಇಷ್ಟ, ನಂಗೆ ಸ್ವೀಟ್ ಇಷ್ಟಿಲ್ಲ. ಆದರೂ ನಾವೇನು ಮಾಡ್ತೇವೆ? ಆಯ್ಕೆಯನ್ನು ಕಾಪಾಡಿಕೊಳ್ಳುವವರಾಗಿದ್ದೆ. ಹಲ್ಲೆಲೂಯ. ನಿನ್ನ ವರ ಬೇರೆ, ನನ್ನ ವರ ಬೇರೆ. ಒಂದೇ ಕುಟುಂಬದಲ್ಲಿ ನೋಡ್ರಿ, ಒಂದೇ ತಂದೆ ತಾಯಿಗಳಿಗೆ ಇಟ್ಟಿರುವಂಥ ಇಬ್ಬರು ಮಕ್ಕಳು ಇರ್ತಾರೆ. ಇವರೇ ಬೇರೆ ಇವನೇ ಬೇರೆ ಇರ್ತಾರೆ. ಮತ್ತೆ ಗಂಡು ಮಕ್ಕಳೇ ಇರ್ಬೋದು, ಹೆಣ್ಣು ಮಕ್ಕಳೇ ಇರ್ಬೋದು. ಇವಕ್ಕಿಂದ ಆಲೋಚನೆ ಬೇರೆ ಇರ್ತದೆ, ತಂಗಿದ ಆಲೋಚನೆ ಬೇರೆ ಇರ್ತದೆ, ಅಣ್ಣಂದ ಆಲೋಚನೆ ಬೇರೆ ಇರ್ತದೆ, ತಮ್ಮಂದ ಆಲೋಚನೆ ಬೇರೆ. ದೇವರು ನಮ್ಮನ್ನು, ನಾವು ಒಂದೇ ದೇಹದಲ್ಲಿದ್ದರೂ ಕೂಡ ನಮಗೆ ಬೇರೆ ಬೇರೆ ವರಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಪೌಲನು ಹೇಳ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಒಂದೇ ದೇಹ ಆದರೆ ಅನೇಕ ಅಂಗಗಳು, ನೀವು ಕೂಡ ಕ್ರಿಸ್ತನಲ್ಲಿ ಒಂದೇ ದೇಹ ಆಗಿದ್ದೀರಿ, ಒಂದೇ ತಂದೆ ಇದ್ದಾನೆ. ಆದರೆ ದೇವರು ನಿಮಗೆ ಕೊಟ್ಟಿರುವಂಥ ವರಗಳು ಅವು ಬೇರೆ ಬೇರೆ ಆಗಿರುವಂಥದ್ದಾಗಿದೆ. ನನಗಿರುವ ವರ ನಿನಗಿಲ್ಲ, ನಿನಗಿರುವ ವರ ನನಗಿಲ್ಲ. ಆಮೇನ್. ಅದನ್ನು ನಾವು ಗುರುತಿಸ್ಬೇಕು ಪ್ರಿಯರೇ. ಅದನ್ನು ನಾವೇನು ಮಾಡಬೇಕು? ಗುರುತಿಸ್ಬೇಕು. ಆದರೆ ಒಂದು ಮಾತ್ರ ಸತ್ಯ, ಅದೇನೆಂದರೆ, ಆದರೆ ಕ್ರಿಸ್ತನ ವರದ ಅಳತೆಯು ಪ್ರಕಾರವೇ ಪ್ರತಿಯೊಬ್ಬರಿಗೆ ಕೃಪಾದಾನವನ್ನು ಕೊಡಲ್ಪಟ್ಟಿದೆ. ಕೃಪಾದಾನ ಎಷ್ಟು ಜನ ಕೊಟ್ಟಿದ್ದಾನೆ ದೇವರು? ಪ್ರತಿಯೊಬ್ಬರಿಗೆ. ಇಲ್ಲಿ ಒಬ್ಬರು ಇಲ್ಲಿ ಹೇಳಕ್ ಬರಲ್ಲ, ನನಗೆ ಕೃಪಾದಾನ ಇಲ್ಲಪ್ಪ, ದೇವ್ರು ನನಗೆ ಕರೆ ಕೊಟ್ಟಿಲ್ಲಪ್ಪ, ದೇವ್ರು ನನಗೆ ಕೆಲಸ ಕೊಟ್ಟಿಲ್ಲಪ್ಪ. ಇಲ್ಲ. ಈ ಅಂಗಗಳನ್ನ ನೋಡ್ರಿ, ಒಂದು ಆಕಾರ ಕೊಟ್ಟಿದ್ದಾನೆ, ಒಂದೊಂದು ಅಂಗಕ್ಕೆ ಒಂದು ಕೆಲಸ ಕೊಟ್ಟಿದ್ದಾನೆ. ಕಣ್ಣಿನ ಕೆಲಸ ಏನು? ನೋಡೋದು. ಕಿವಿ ಕೆಲಸ ಏನು? ಕೇಳಿಸ್ಕೊಳ್ಳೋದು. ಮೂಗಿನ ಕೆಲಸ ಏನು? ರೈಟ್. ಹಾರ್ಟ್ ಕೆಲಸ ಏನು? ಲಬ್ ಡಬ್ ಅಂತಿರ್ಬೇಕು. ಲಬ್ ಡಬ್ ಅದು ಕೆಲಸ ಮಾಡ್ತಾ ಇರ್ಬೇಕು. ಯಾವ್ದ್ಯಾವುದು ತನ್ನ ಕೆಲಸವನ್ನು ಮಾಡ್ತಾ ಇರಬೇಕು, ಗುರುತಿಸ್ಬೇಕು. ಇವಾಗ ಕಿಡ್ನಿ ಹೇಳ್ತಾನ್ಕೋ, ಮೂತ್ರಪಿಂಡಿ ಅಂತ. ನಾನು ಇದ್ಯಾ ಮೂತ್ರಪಿಂಡಿ ಪಾಥ, ನನಗೆ ಬೇಡ, ನಾನು ಸ್ಟ್ರೈಕ್, ನಾನು ಹಾರ್ಟ್ ಆಗಬೇಕು, ನಾನು ಮೂತ್ರಪಿಂಡಿ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ವಾರ ಸ್ಟ್ರೈಕ್ ಮಾಡಿದರೆ ಏನಾಗ್ತದೆ ಹೇಳ್ರಿ? ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಇವಾಗ? ಯಾವುದು ಪ್ರಾಮುಖ್ಯ? ಎಲ್ಲ ಇಂಪಾರ್ಟೆಂಟ್. ಅಂದ್ರೆ ಅರ್ಥ ಏನು? ನೀನ್ ಇಂಪಾರ್ಟೆಂಟ್. ಸೈತಾನ ನಮ್ಮ ಮನ್ಸಿಗೆ ಬಂದು ಒಂದು ಸುಳ್ಳು ಹೇಳ್ತಾನೆ, ನಿನಗೆ ನೋಡ ವರ ಇಲ್ಲ, ನಿನಗೆ ನೋಡು ನೀನು ಹಾರ್ಟ್ ಹಂಗಿಲ್ಲ, ನೀನು ನೋಡು ನೀನು ಕಣ್ಣಂಗಿಲ್ಲ, ನೀನು ನೋಡು ನೀನು ಮುಖ ಹಂಗಿಲ್ಲ, ಮುಖಕ್ಕಂದ್ರೆ ಮೇಕಪ್ ಹಾಕ್ತಾರ, ತೊಳಿತಾರ, ಇದು ಮಾಡ್ತಾರ, ನೀನು ಮೂತ್ರಪಿಂಡಿ ನೀನು ಅಂತ ಸೈತಾನ ಏನು ಮಾಡ್ತಾನೆ? ಆಲೋಚನೆ ಆಗ್ತಾನೆ ನಮ್ಮ ಹೃದಯದಲ್ಲಿ. ರೈಟ್. ಬಟ್ ಸುಳ್ಳು. ದೇವರು ತನ್ನ ಜ್ಞಾನದಲ್ಲಿ ಯಾರ್ಯಾರಿಗೆ ಏನು ವರ ಕೊಟ್ಟು ತನ್ನ ದೇಹದಲ್ಲಿ ಏನೇನು ಕೆಲಸ ಕೊಡಬೇಕೋ ಅದನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಚಪ್ಪಾಳೆ ಹೊಡೆಯಿರಿ ಸ್ವಾಮಿ. ಆಮೇಲೆ ಇನ್ನೊಂದು ಸುಳ್ಳು ಸೈತಾನ ಹೇಳ್ತಾನೆ, ನಿನಗೇನು ವರ ಕೊಟ್ಟಿಲ್ಲ, ಸುಳ್ಳದು, ಕೊಟ್ಟಿದ್ದಾನೆ. ನೀನು ಅದನ್ನು ಗುರುತಿಸ್ಬೇಕು, ನೀನು ಅದನ್ನು ಗುರುತಿಸ್ಬೇಕು. ಇನ್ನೊಂದು ಸೈತಾನ ಸುಳ್ಳು ಹೇಳ್ತಾನೆ, ನಿನ್ನ ವರ ಸರಿಗಿಲ್ಲ, ಅವ್ರದ್ದೇ ಚೆನ್ನಾಗಿ, ಅವ್ರದ್ದೇ ಚೆನ್ನಾಗಿ. ನೀನೇನು ಅಲ್ಲಿ ಮೂಲೆ ಕುಂತು ಪ್ರಾರ್ಥನೆ ಮಾಡ್ತಿ, ನಿನ್ನ ಯಾರು ನೋಡ್ತಾರೆ, ನಿಂದು ಯಾರು ಫೋಟೋ ತೆಗಿತಾರೆ, ನಿಂದು ಯಾರು ಯೂಟ್ಯೂಬ್ನಾಗ ಹಾಕ್ತಾರೆ. ಅಮ್ಮ, ನೀನು ಹಾರ್ಟ್ ಇದ್ದಂಗೆ ಎಲ್ಲ ಕಾಣಲ್ಲ, ಅದು ಒಳಗಿರ್ತಾವೆ ಕೆಲವು ಅಂಗಗಳು. ಹಲ್ಲೆಲೂಯಾ. ಜನ್ರೇಟ್ರನ್ನ ನಾವು ಹಿಂದೆ ಇಟ್ಟಿವಿ, ಯಾರು ಎಷ್ಟೊಂದು ಜನ ನೋಡಿಲ್ಲ ನೀವು. ಅದು ಭಾಳ ಶಬ್ದ ಮಾಡ್ತದೆ ಹಿಂದೆ, ಗೊಡ 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 ಅಂತ ಇರ್ತದೆ. ಬಟ್ ಅದಿದ್ದರೆ ಎಲ್ಲ ನಡೀತದೆ. ಇಲ್ಲಾಂದ್ರೆ ನೀನು AC ಹಾಕು, ಲೈಟ್ ಹಾಕು, ಇದಾಕು, ಅದು ಬಂದಾಯ್ತಂದ್ರೆ ಎಲ್ಲ ಬಂದಿವ. ಸೌಂಡ್ ಸಿಸ್ಟಮ್ ಎಲ್ಲ ನೀಟಾಗಿ ನಡೀತೈತಿ, ಇಲ್ಲ ಹಿಂದಗಡೆ ಕೆಲಸ ಮಾಡ್ತಾ ಇರ್ತದೆ. ಆಮೇಲೆ
ಸ್ವಲ್ಪ ಜನ ಅನ್ಕೊಳ್ತಾರೆ ಪಾಸ್ಟ್ರ್ ಒಂದೇ ಇಂಪಾರ್ಟೆಂಟ್. ಪಾಸ್ಟ್ರ್ ಕಾಣ್ತಿರ್ತಾನೆ, ಏನು ಮಾಡ್ಬೇಕು, ಕಾಣಬೇಕು, ದೇವ್ರು ಇಲ್ಲಿಟ್ಟಾನೆ. ಪಾಸ್ಟ್ರ್ ತಲೆನೋವು ನಿಮಗೇನು ಗೊತ್ತಾ? ನೀವು ಬರೀ ಕಾಣೋದೊಂದೇ ನೋಡ್ತೀರಿ, ಕಾಣದೇ ಇರೋದು ನೋಡಲ್ಲ. ನಿಮ್ಗೆ ಯಾರಿಗಾನ 3 ಗಂಟೆಗೆ ಎದ್ದು ಯಾರನ್ನ ಫೋನ್ ಮಾಡ್ತಾರಾ? ನಿಮ್ಗೆ ಯಾರು ಮಾಡಲ್ಲ, ನಮಗೆ ಮಾಡೋದು. ಹಿಂಗೆ ಊರಿಗೆ ಹೋಗಿ ಬಂದಿರ್ತೀವಿ, ಟಕ್ಕಂತೊಂದು ಕಾಲ್ ಬರ್ತದೆ. ಕೊರೋನಾ ಟೈಮಲ್ಲಿ 1 ತಿಂಗಳು ನಾನು ಸರಿಗೆ ಮಲಗೇ ಇಲ್ಲ. 1 ಗಂಟೆಗೆ ಕಾಲು, 2 ಗಂಟೆಗೆ ಕಾಲು, 3 ಗಂಟೆಗೆ ಕಾಲು, ರಾಯಚೂರಿಂದ ಕಾಲು, ಅಲ್ಲಿಂದ ಕಾಲು. ಒಂದು ಹಿಂಗಾಗಿದೆ, ಇದೆ ಪ್ರೇಯರ್ ಮಾಡಿ ರಾತ್ರಿ. ಅವನು ವಿಶ್ವಾಸ ಕಟ್ಟು, ಸ್ಟೇಜ್ ಅಲ್ಲ. ಹಲ್ಲೆಲೂಯಾ. ಅಂದ್ರೆ ದೇವರ ಕರೆ ಕೊಟ್ಟಾಗ ಆ ಕೃಪೆ ಕೊಡ್ತಾನೆ. ಹಲ್ಲೆಲೂಯಾ. ಬಟ್ ಎಲ್ಲರಿಗೆ ಕರೆಯನ್ನು ಕೊಟ್ಟಿದ್ದಾನೆ. ನಾವು ಬೇರೆಯವ್ರನ್ನ ನೋಡಿ ಅದನ್ನು ಆಶಿಸಬಾರ್ದು, ಅಥವಾ ನಂದು ಕಡಿಮೆ ಅಂತ ಅನ್ಕೊಳ್ಬಾರ್ದು, ಅಥವಾ ಅವ್ರದ್ದು ಜಾಸ್ತಿ ಅಂತ ನಾನು ಅನ್ಕೊಳ್ಬಾರ್ದು. ದೇವರು ನನಗೆ ಕೊಟ್ಟಿರುವಂಥ ಕರೆಯಲ್ಲಿ ನಾನು ನಂಬಿಕಸ್ಥನಾಗಿರಬೇಕು. ಆಮೇನ್. ಅಲ್ಲಿ ಮೀಡಿಯಾದವ್ರು ಇದ್ದಾರೆ, ಮೇಲೆ ಕುಂತಾರೆ. ಇಲ್ಲಿ ಹಾಡುಗಳು ಆಡಿದ್ವಿ, ಅವ್ರು ಹಾಕಿದ್ಕೆ ನಾವೆಲ್ಲ ನೋಡಿ ಆಡಿದ್ವಿ. ಯಾವಾಗನ್ನ ಅವ್ರಿಗೆ ಥ್ಯಾಂಕ್ ಯು ಹೇಳಿರಲ್ಲ. ಅವ್ರು ಹಿಂದೆ ಇರ್ತಾರೆ, ಕಾಣೋದಿಲ್ಲ. ಹೌದಾ ಇಲ್ಲ? ಕರುಣಾಕರ ಇದ್ದಾನೆ, ಎಷ್ಟೋ ಕೆಲಸ ಮಾಡ್ತಾನೆ. ನಾವು ಬಂದು ಚೇರ್ ಎಷ್ಟು ಜನ ಹಾಕ್ತೀರಿ ಹೇಳ್ರಿ? ಬಂದು ಕುಂದಿರ್ತೀವಿ ನಾವು, ಆಮೇಲೆ ಪಡಬೇಡ ಎದ್ದು ಹೋಗ್ತೀವಿ. ಎಷ್ಟು ಜನ ಶನಿವಾರ ಬರ್ತೀರಿ, ಕ್ಲೀನ್ ಮಾಡ್ತೀರಿ? ಇಲ್ಲ, ಯಾರೋ ಕೆಲವರು ಅವ್ರು ಮಾಡ್ತಿರ್ತಾರೆ, ಅವ್ರನ್ನ ನಾವು ನೋಡೋದಿಲ್ಲ, ಏನಿಲ್ಲ. ಬಟ್ ಇಂಪಾರ್ಟೆಂಟಾ? ಹಲ್ಲೆಲೂಯಾ. ಹಾರ್ಟ್ ಇಂಪಾರ್ಟೆಂಟಾ, ಮೂತ್ರಪಿಂಡಿ ಇಂಪಾರ್ಟೆಂಟಾ? ಎಲ್ಲ ಇಂಪಾರ್ಟೆಂಟ್ ಬೇಕು. ಅದಕ್ಕೆ ಹೇಳ್ರಿ, ಕೈ ಎತ್ತಿ ಹೇಳ್ರಿ, ದೇವರಿಗೆ ನಾನು ಬೇಕು, ದೇವರ ದೃಷ್ಟಿಯಲ್ಲಿ ನಾನು ಪ್ರಾಮುಖ್ಯ. ದೇವರು ಹೇಳ್ರಿ, ದೇವರು ನನಗೆ ಕರೆ ಕೊಟ್ಟಿದ್ದಾನೆ, ದೇವರು ನನಗೆ ಕೃಪಾವರ ಕೊಟ್ಟಿದ್ದಾನೆ. ದೇವರು ತನ್ನ ಜ್ಞಾನದಲ್ಲಿ ನನಗೆ ಯಾವ ವರ ಕೊಡಬೇಕೋ, ನನ್ನನ್ನು ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ದಾನೆ. ನಂಬರ್ 1 ತಿಳ್ಕೊಬೇಕು ನಿನ್ನ ಕರೆ. ಬರೀ ತಿಳ್ಕೊಳ್ಳೋದ್ರಿಂದ ಸಾಧ್ಯ ಇಲ್ಲ. ಹೆಂಗೆ ತಿಳ್ಕೊಬೇಕು ಅದನ್ನು? ಅದಕ್ಕೆ ನಾವು ಹೇಳೋದು, ಕರೆ ಕೊಟ್ಟವ್ರು ಯಾರು? ನಿಮ್ಮ ಪಾಸ್ಟ್ರಾ, ದೇವ್ರಾ? ದೇವರು. ಸೊ ನೀವೇನು ಮಾಡಬೇಕು? ಆ ದೇವ್ರ ಹತ್ರ ಸಮಯ ಕಳಿಬೇಕು, ಪ್ರಾರ್ಥನೆ ಮಾಡಿ. ಅದಕ್ಕೆ ನಾವು ಹೇಳೋದು, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ರಿ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ, ದೇವರು ನಿಮ್ಮಲ್ಲಿ ನಿಮ್ಮ ಮೂಲಕ ಕೆಲಸ ಮಾಡಬೇಕಂದ್ರೆ ನೀವು ಆತನ ಹತ್ರ ಸಂಬಂಧ ಇಟ್ಕೊಳ್ಬೇಕು. ಕರೆದವನು ನಾನಲ್ಲ, ನೀನಲ್ಲ. ಇಲ್ಲಿ ಯಾವ ಪಾಸ್ಟ್ಗಳು ನಿಮ್ಮನ್ನು ಕರೆದಿಲ್ಲ, ಯೇಸುಸ್ವಾಮಿ ನಿಮ್ಮನ್ನು ಕರೆದಿದ್ದಾನೆ. ನೀವು ಪಾಸ್ಟ್ಗಳ ಶಿಷ್ಯರಾಗ್ಲಿಕ್ಕೆ ಬರಲಿಲ್ಲ, ಯೇಸುಸ್ವಾಮಿ ಶಿಷ್ಯರಾಗ್ಲಿಕ್ಕೆ ನೀವು ಬಂದಿದ್ದೀರಿ. ಆಮೇನ್. ಹಂಗಂದ್ರೆ ಏನು ಮಾಡಬೇಕು? ಸ್ವಾಮಿ ನಿನ್ನನ್ನು ಕರ್ದಿಯಲ್ಲ, ಯಾತಕ್ಕಪ್ಪ ಕರ್ದಿದ್ದಿ? ಯಾಕಪ್ಪ ಈ ಭೂಲೋಕದಲ್ಲಿ ಇಟ್ಟಿದ್ದಿ? ಏನು ಮಾಡಬೇಕಪ್ಪ ನಾನು ನಿನಗೋಸ್ಕರ? ನಿಮ್ಮ ಪ್ರಾರ್ಥನೆ ಬರೀ ಸ್ವಾಮಿ ನನ್ನ ಮುಟ್ಟು ನನಗೆ ಹಣ ಇಲ್ಲ ಕೊಡಪ್ಪ, ನನಗೆ ನೋವೈತೇವೆ, ಇದನ್ನು ಸ್ವಸ್ಥ ಮಾಡಪ್ಪ, ಅಷ್ಟೇ ಇರಬಾರ್ದು. ಅದು ಸ್ವಾರ್ಥರ ಪ್ರಾರ್ಥನೆ. ಅದು ನಿಮ್ಮ ಪ್ರಾರ್ಥನೆ ಹೆಂಗಿರ್ಬೇಕು ಗೊತ್ತಾ? ಉಪವಾಸ ಮಾಡಿದರೆ ಬರೀ ನಿಮಗೇನೋ ಸಿಗ್ಬೇಕಂತಲ್ಲ, ಎಷ್ಟು ಆಶೆ ದೇವ್ರು ಖಂಡಿತವಾಗ್ಲೂ ಆಶೀರ್ವದಿಸ್ತಾನೆ. ನಾನು ಏನು ಹೇಳ್ತೇನೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಉಪವಾಸ ಮಾಡಬೇಕು, ಕೇಳಬೇಕು. ಏನಂತ ಕೇಳಬೇಕು? ಸ್ವಾಮಿ ನಿನ್ನ ಕರೆಯಲ್ಲಿ ನಾನು ನಡಿಬೇಕಪ್ಪ, ನೀನು ನನ್ನನ್ನು ಯಾಕೆ ಈ ಭೂಮಿಯಲ್ಲಿ ಇಟ್ಟಿದೆಯೋ ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕಪ್ಪ, ಅದನ್ನು ನೆರವೇರಿಸ್ಬೇಕಪ್ಪ. ನನ್ನಲ್ಲಿ ಏನು ವರಗಳಿಟ್ಟಿದ್ದೀನಿ ನೀನು ಅದನ್ನು ನನಗೆ ತೋರ್ಪಡಿಸು ಸ್ವಾಮಿ. ಹಿಂಗೆ ಮಾಡ್ರಿ ಪ್ರಾರ್ಥನೆ, ದೇವ್ರು ನಿನಗೆ ತೋರಿಸ್ತಾನೆ. ನೀನು ಅವಾಗ ನಿನ್ನ ಕರೆಯಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ನಿನಗಿದೆ ಅಂತ ತಿಳ್ಕೊಳ್ಳುವುದು, ಎರಡನೇದಾಗಿ ಅದು ಏನಿದೆ ಅಂತ ನೀನು ತಿಳ್ಕೊಳ್ಳುವುದು, ಅದು ದೇವರು ಮಾತ್ರ ನಿನಗೆ ಪ್ರಕಟಿಸಲಿಕ್ಕೆ ಸಾಧ್ಯ. ಆಮೇನ್. ಪ್ರತಿಯೊಬ್ಬರಿಗೆ ಕೃಪಾದಾನ. ಒಬ್ಬರು ಕೂಡ ಹೇಳಕ್ಕಾಗಲ್ಲ ದೇವರು ನನಗೆ ಕೊಟ್ಟಿಲ್ಲ ಎಂಬುದಾಗಿ. ಆಮೆನ್. ಎಲ್ಲರೂ ಹೇಳ್ರಿ, ದೇವರು ನನಗೆ ಕರೆ ಕೊಟ್ಟಿದ್ದಾನೆ, ವರ ಕೊಟ್ಟಿದ್ದಾನೆ, ನಾನು ಅದನ್ನು ತಿಳಿದುಕೊಳ್ಳಬೇಕು. ಒಂದ್ಸರಿ ಪ್ರಾರ್ಥನೆ ಮಾಡ್ರಿ, ಇನ್ನೊಂದ್ಸರಿ ಕೈ ಎತ್ತರಿ, ಕರ್ತನಿಗೆ ಪ್ರಾರ್ಥನೆ ಮಾಡ್ರಿ. ತಂದೆಯೇ, ನೀನು ನನಗೆ ಕೊಟ್ಟಿರುವ ಕರೆ ಮತ್ತು ವರವನ್ನು ತಿಳ್ಕೊಳ್ಳುವುದಕ್ಕೆ ನನ್ನ ಮನೋನೇತ್ರಗಳನ್ನು ಬೆಳಗಿಸು. ಹಲ್ಲೆಲೂಯಾ. ಆಮೆನ್. ಓಕೆ, ನೆಕ್ಸ್ಟು ಆ ವರಗಳು, ಕೆಲವು ವರಗಳು ಕೊಡ್ತಾನೆ. 11ನೇ ವಚನಕ್ಕೆ ಹೋಗೋಣ.
ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೋ, ಕೆಲವರನ್ನು ಪ್ರವಾದಿಗಳನ್ನಾಗಿಯೋ, ಕೆಲವರನ್ನು ಸುವಾರ್ತಿಕರನ್ನಾಗಿಯೋ, ಕೆಲವರನ್ನು ಸಭಾಪಾಲಕರನ್ನಾಗಿಯೋ, ಬೋಧಕರನ್ನಾಗಿಯೋ ನೇಮಿಸಿದ್ದಾನೆ. ದೇವರು ಒಬ್ಬರ ಏನ್ ಮಾಡ್ತಾನೆ, ಕೆಲವು ವರಗಳು ಕೊಟ್ಟಿದ್ದಾನಂತೆ ಕ್ರಿಸ್ತನ ದೇಹಕ್ಕೆ. ಅಪೋತ್ಸಲನು, ಪ್ರವಾದಿಯು, ರೈಟ್, ಸುವಾರ್ತಿಕನು, ರೈಟ್, ಬೋಧಕನ್, ಸಭಾಪಾಲಕನು, ಬೋಧಕನ್, ರೈಟ್. ಓಕೆ, ಈತ ಯಾರೀತ? ಅಪೋತ್ಸಲ. ಅದಕ್ಕೆ ಪೌಲನು ಹೇಳ್ತಾನೆ, ಅಪೋತ್ಸಲಾದ ಪೌಲನು ಹೇಳುವಂಥದ್ದು, ರೈಟ್. ಎಲ್ಲರಿಗೂ ಒಂದೇ ಕೆಲಸ ಕೊಟ್ಟಿಲ್ಲ. ಒಬ್ಬರನ್ನ ಅಪೋತ್ಸಲರು, ಒಬ್ಬರು ಪ್ರವಾದಿ, ಹಲ್ಲೆಲೂಯಾ, ಒಬ್ಬರು ಸುವಾರ್ತಿಕ, ಇನ್ನೊಬ್ಬರು ಸಭಾಪಾಲಕನು, ಬೋಧಕನು, ರೈಟ್. ಆಮೆನ್. ಅಪೋತ್ಸಲನ್ ಏನ್ ಮಾಡ್ತಾನೆ? ಹೊಸ ಸ್ಥಳಗಳಿಗೆ ಹೋಗ್ತಾನೆ, ಸುವಾರ್ತೆ ಸಭೆಗಳ ಸ್ಥಾಪನೆ ಮಾಡ್ತಾನೆ, ನಾಯಕರನ್ನ ಎಬ್ಬಿಸ್ತಾನೆ, ಅದನ್ನ ಬಿಡ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ, ಒಂದೇ ಕಡೆ ಇರೋದಿಲ್ಲ ಅವನು. ಹಲ್ಲೆಲೂಯಾ. ಅದೆಲ್ಲ ಡೀಟೇಲ್ ಆಗಿ ಇನ್ನೊಂದ್ಸರಿ ನಾವು ನೋಡೋಣ. ಪ್ರವಾದಿ, ನೋಡ್ಲಿಕ್ಕೆ ಪ್ರವಾದಿ ಸೇವೆ ಅಬ್ಬಬ್ಬಬ್ಬ ಅನ್ಸುತ್ತೆ. ದೇವ್ರ ಸ್ವರ ಕೇಳ್ತಾನೆ, ದರ್ಶನ ನೋಡ್ತಾನೆ, ಹಿಂಗೆ ಹೇಳ್ತಾನೆ, ನಾಳೆ ಹಿಂಗಾಗ್ತದಂತಾನೆ. ಬರೀ ಪ್ರವಾದಿಯಲ್ಲಿ ಜೀವನ ನಡ್ಸಕ್ಕಾಗಲ್ಲ. ಹಲ್ಲೆಲೂಯಾ. ದೇವರು ಹೆಂಗೆ ಕಣ್ಣು, ಮೂಗು, ಎಲ್ಲ ಅಂಗಗಳು ಕೊಟ್ಟೇನೋ ಹಂಗೆ ಕೊಟ್ಟಿದ್ದಾನೆ. ಇವರು ಬೇಕು, ಈ ಸೇವೆ ಬೇಕು, ಈ ಸೇವೆ ಬೇಕು, ಈ ಸೇವೆ ಬೇಕು, ಈ ಸೇವೆ ಬೇಕು. ಕೆಲವರು ಪ್ರವಚನ ಬೇಕು, ಬೋಧನೆ ಬೇಕಿಲ್ಲ. ನೀನು ಬೋಧನೆ ತಗೊಂಡಿಲ್ಲ ಅಂದ್ರೆ ನಿನಗೆ ಎಷ್ಟೇ ಪ್ರವಾದನೆಗಳು ಬಂದರೂ ಆ ಪ್ರವಾದನೆಯಲ್ಲಿ ನೀನು ನಡಿಲಿಕ್ಕೆ ಆಗೋದಿಲ್ಲ. ಅದು ನಿನ್ನ ಜೀವಿತದಲ್ಲಿ ನೆರವೇರಿಸುವಿಕೆಗೆ ಬರೋದಿಲ್ಲ. ಹಲ್ಲೆಲೂಯಾ, ಆಮೆನ್. ಸಭಾಪಾಲಕನ ಅಂದ್ರೆ ಕುರುಬ, ಕುರಿಗಳು ನೋಡ್ಕೊಳ್ತಾ ಇದು ಮಾಡ್ತಾ. ಎಲ್ಲರಿಗೂ ಒಂದೊಂದು ಕರೆ ಕೊಟ್ಟಿದ್ದಾನೆ, ವರ ಕೊಟ್ಟಿದ್ದಾನೆ. ಇದು ಮುಖ್ಯವಾದ 5 ಸೇವೆಗಳಂತ ಹೇಳ್ತೇವೆ ನಾವು. ಎಲ್ಲರೂ ಹೇಳ್ರಿ ನನ್ನ ಸಂಗಡ. ಅಪೋಸ್ತಲನು, ಪ್ರವಾದಿಯು, ಸುವಾರ್ತಿಕನು, ಬೋಧಕನು, ಸಭಾಪಾಲಕನು ಅಥವಾ ಬೋಧಕನು, ರೈಟ್. ಸುವಾರ್ತಿಕನ ಕೆಲಸ ಎನಿಸಿ ಎಲ್ಲರೂ ಸುವಾರ್ತೆ ಸಾರುವುದು ನಮ್ಮ ಕೆಲಸ. ಅದು ಸುವಾರ್ತಿಕನ ಹೆಂಗಂತಂದ್ರೆ ಬೈಬಲ್ನಲ್ಲಿ ಫಿಲಿಪ್ ತರ ಇರ್ತಾನೆ. ಫಿಲಿಪ್ ದ ಎವ್ಯಾಂಜಲಿಸ್ಟ್ ಅಂದ್ರೆ ಮಾಸ್, ಎಲ್ಲ ಗುಂಪಿಗೆ ಹೇಳೋದು, ಬಹಳ ಜನ ರಕ್ಷಣೆ ಹೊಂದ್ತಾರೆ. ಅದು ಸುವಾರ್ತಿಕನ ಸೇವೆ. ಆದ್ರೆ ಸುವಾರ್ತಿಕನ ಸೇವೆ ಏನಂದ್ರೆ, ಇವಾಗ ಮುಂದೆ ನೋಡೋಣ. ಇವಾಗ 5 ಥರದ ಸೇವೆಗಳಿವೆ. ಈ ಸೇವೆಗಳ ಉದ್ದೇಶ ನಾವು ಬಹಳ ಸರಿ ನಾವು ಸಭಿಕರು ಅನ್ಕೊಳ್ರಿ. ನಾವೇನು ಅನ್ಕೊಳ್ತೀವಿ, ಇವರೆಲ್ಲ ಸೇವೆ ಮಾಡ್ತಾರೆ, ನಾವೇನ್ ಮಾಡಬೇಕು? ಸೇವೆ ಮಾಡಿಸ್ಕೊಳ್ಬೇಕು. ಬಹಳ ಜನ ಆಲೋಚನೆ ಸಭೆಯಲ್ಲಿ ನೀವು ನೋಡ್ರಿ, ಇಡೀ ಲೋಕದಲ್ಲಿ ನೋಡ್ರಿ, ಅವ್ರೇನು ಗೊತ್ತಾ? ನಮ್ಗೋಸ್ಕರ ಪ್ರಾರ್ಥನೆ, ಪ್ರವಚನ ಕೊಡು, ಕಾಣಿಕೆ ತಗ, ಪ್ರವಚನ ಕೊಡು, ಸುವಾರ್ತಿಕ, ರೈಟ್. ನೀನು ನನಗೆ ಬೋಧಿಸ್, ಪಾಸ್ಟ್ರೇ ಬನ್ರಿ, ನಮ್ಮ ಮನೆಗೆ ಬರ್ತಡೇ ಐತಿ ಇವತ್ತು, ಬನ್ರಿ. ನಾವು ಮಾಡೋದು ಏನಿದೆ? ಪಾಸ್ಟ್ರೇ ಬನ್ರಿ, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಪಾಸ್ಟ್ರೇ ಇವತ್ತು ಸತ್ತಿದ್ದು 3ನೇ ದಿನ ಆಯ್ತು. ಪಾಸ್ಟ್ರೇ ಇವತ್ತು 11 ದಿನ ಆಯ್ತು. ಪಾಸ್ಟ್ರೇ 40 ದಿನ ಐತೆ. ಪಾಸ್ಟರ್ ಕೆಲಸ ಏನು? ಗೊತ್ತಿಲ್ಲ ಭಾಳ ಜನ. ನಾವೆಲ್ಲರೂ ಅನ್ಕೊಂಡಿವಿ ಅದೇ ಅಂತ. ಭಾಳ ಜನ ಅನ್ಕೊಂಡಿರೋದು ಪಾಸ್ಟರ್ ಕೆಲಸ ಅದೇ ಅಂತ. ಅದು ಮಾಡ್ಬೋದು, ಆದರೆ ಅದು ಮುಖ್ಯ ಕೆಲಸ ಅಲ್ಲ. ಅದು ಮುಖ್ಯ ಕೆಲಸ ಅಲ್ಲ, ಅದು ಪಾಸ್ಟರ್ದು. ಆಮೇನ್. ನಾವು ಹೆಂಗಾಗ್ಬಿಟ್ಟಿವಿ ಅಂದರೆ ಸೇವೆ ಮಾಡಿಸ್ಕೊಳ್ಳೋರು ಆಗ್ಬಿಡ್ತೀವಿ ಭಾಳ ಜನ. ನೀವಿದ್ದೀರಲ್ಲ, ದೇವ್ರು ನಿಮ್ಮನ್ನು ಕರ್ತಾನಲ್ಲ, ಸೇವೆ ಮಾಡ್ರಿ, ನನಗೆ ಸೇವೆ ಮಾಡ್ರಿ, ಸೇವೆ ಮಾಡ್ರಿ. ಪ್ರವಚನ ಕೊಡು, ತಲೆ ಮೇಲೆ ಕೈ ಇಡು, ಕಾಣಿಕೆ ತಗ, ನೀನು ಕಾಣಿಕೆ ಕೊಡ್ತೀನಲ್ಲ ನಾನು, ನನಗೆ ಸೇವೆ ಮಾಡು. ದೇವರು ನಮ್ಮನ್ನು ಬರೇ ಸೇವೆ ಮಾಡಿಸಿಕೊಳ್ಳಿಕ್ಕೆ ಕರೀಲಿಲ್ಲ, ಸೇವೆ ಮಾಡಲಿಕ್ಕಾಗಿ ಕರೆದಿದ್ದಾನೆ. ಅರ್ಥ ಮಾಡ್ಕೊಳ್ಬೇಕು ಸಭೆ ಉದ್ದೇಶ. ಸಭೆ ನಾವು ಯೇಸುಸ್ವಾಮಿ ಹಿಂಬಾಲಕರು, ಶಿಷ್ಯರ ಕೆಲಸ ಬರೀ ಸೇವೆ ಮಾಡಿಸ್ಕೊಳ್ಳೋದಲ್ಲ. ಯೇಸುಸ್ವಾಮಿ ಏನು ಹೇಳ್ದ? ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಸೇವೆ ಮಾಡಲಿಕ್ಕಾಗಿ ಬಂದಿದ್ದಾನೆ. ಒಂದು ನಾವು ಕಲಿಬೇಕು, ಸೇವೆ ಮಾಡುವುದನ್ನು ನಾವು ಕಲಿಬೇಕು.
ನಾನೇ ನಿಮ್ಮ ಗುರುವಾಗಿ ನಾನು ಹಿಂಗೆ ಮಾಡಿದರೆ ನೀವು ಆ ಸೇವಕನ ಭಾವವನ್ನು ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಪಾಸ್ಟ್ರೇ ನಮ್ಗೆ ಇದಿದೆ, ಪಾಸ್ಟ್ರೇ ನಮಗೆ ಬರೀ ಇಷ್ಟೇ, ಬರೀ ಮದುವೆ ಮಾಡಿಸೋದು ಅದಲ್ಲ. ಅದು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದು ಮುಖ್ಯವಾದದ್ದಲ್ಲ. ಅದು ನಾನು ಹೇಳ್ತೀನಿ, ಇವತ್ತು ಹೇಳ್ತೀನಿ, ದಯವಿಟ್ಟು 3ನೇ ದಿನ 40 ದಿನ 11 ದಿನ ಬೈಬಲ್ನಲ್ಲಿ ಇಲ್ಲ, ಅದು ಬೇಕಾಗಿಲ್ಲ. ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಿಮಗೆ ಪ್ರಾರ್ಥನೆ ಮಾಡೋದು ಹೇಳ್ಕೊಟ್ಟಿವಿ, ಹಂಗಿದ್ರೆ ನೀವೇ ಪ್ರಾರ್ಥನೆ ಮಾಡಿಬಿಡ್ರಿ. ಇನ್ನೂ ಕೆಲವು ಸಭೆಗಳು ಅಲ್ಲಿ ಇಲ್ಲಿ ನಾನು ಹೋಗ್ತೀನಿ, ಹಳ್ಳಿಗಳು ಕೂದಲು ಕಟ್ ಮಾಡಿಸ್ತಾರೆ. ನಮ್ಮ ಸಭೆಯಲ್ಲಿ ಇಲ್ಲ ಬಿಡು, ಕೂದಲು ಪಾಸ್ಟ್ರೇ ಬನ್ರಿ ಪ್ರಾರ್ಥನೆ ಮಾಡಿ ಕೂದಲು ಕಟ್ ಮಾಡಕ್ಕೆ ಪ್ರಾರ್ಥನೆ ಆಗ್ಬೋದು, ಸುಮ್ಮನೆ ಆಗ. ಪಾಸ್ಟ್ರಿಗೆ ಹೇಳ್ತೀನಿ, ಅಲ್ಲ ಪಾಸ್ಟ್ರೇ ನಿಮ್ಮ ಕೆಲಸ ಏನು ಪಾಸ್ಟ್ರೇ? ಇಲ್ಲ ಪಾಸ್ಟ್ರೇ ಬೇಜಾರಾಗ್ತಾರೆ, ಅವರು ಬೇಜಾರಾಗ್ತಾರ. ನೀನು ದೇವ್ರಿಗೆ ಹೇಳಿದ್ ಮಾಡಬೇಕು, ಜನ ಹೇಳಿದ್ದಲ್ಲ. ಹಲ್ಲೆಲೂಯಾ. ನಾವು ದೇವ್ರ ಲೆಕ್ಕ ಒಪ್ಪಿಸ್ಬೇಕು. ಹಲ್ಲೆಲೂಯಾ, ಆಮೇನ್. ಬೇಜಾರಾಗಬೇಡ್ರಿ. ನಾಳೆ 3ನೇ ದಿನ 11ನೇ ದಿನ 40ನೇ ದಿನ ದೇವ್ರು ನಮ್ಗೆ ಬೇರೆ ಕೆಲಸ ಕೊಟ್ಟ. ನಿಮ್ಗೇನ ಅಸ್ವಸ್ಥತೆ ಇದೆಯಾ ಕರೀರಿ, ವಾಕ್ಯ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ನಿಮ್ಗೆ ವಿಶ್ವಾಸ ಕಟ್ಟಬೇಕಾ ಕರೀರಿ, ಬರ್ತೀವಿ, ಅದು ನಮ್ಮ ಕೆಲಸ. ಹಲ್ಲೆಲೂಯಾ. ನೀವು ಇದನ್ನು ಮುಂದೆ ಓದ್ತೇನೆ, ನಿಮ್ಗೆ ಅರ್ಥ ಆಗ್ತದೆ. ದೇವ್ರ ವಾಕ್ಯದಿಂದ ಹೇಳ್ತೀನಿ, ಇದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಸಭೆ ಯಾಕೆ ಬೆಳೀತಾ ಇಲ್ಲ, ಯಾಕೆ ಉಜ್ಜೀವ ಬರ್ತಾ ಇಲ್ಲ, ಯಾಕೆ ನಗರಗಳು ದೇವರ ಕಡೆ ತಿರುಗಿಕೊಳ್ತಾ ಇಲ್ಲ ಅಂದರೆ ನಾವು ಸಭೆಗೆ ಇದೇ ಆಟ ಆಗ್ಬಿಟ್ಟಿದೆ. ಇಲ್ಲಿ ಎಷ್ಟು ಜನದ್ದು ಒಂದು ಪ್ರಶ್ನೆ ಕೇಳೋಣ. ಫೆಬ್ರವರಿನಲ್ಲಿ ಜಾನ್ವರಿ ಫೆಬ್ರವರಿನಾಗ ಎಷ್ಟು ಜನ ಬರ್ತಡೇ ಐತೆ? ಕೈ ಎತ್ತಿ ತೋರಿಸ್ರಿ. ಬರ್ತಡೇ ಆ್ಯನಿವರ್ಸರಿಗಳು ಎಷ್ಟಿದಾವೆ? ಕೈ ಎತ್ತಿ ತೋರಿಸ್ರಿ. ಜಾನ್ವರಿ ಫೆಬ್ರವರಿ ಇದ್ರೂ ಕೆಲವರು ಎತ್ತುತ್ತಾ ಇಲ್ಲ. ಮನೆಗೊಬ್ಬರದು ಬರ್ತಡೇ, ಇನ್ನೊಬ್ರದ್ದು ಆ್ಯನಿವರ್ಸರಿ, ಇನ್ನೊಬ್ಬರು ಸತ್ತಿದ್ದ ದಿನ, ಇನ್ನೊಂದು ಇದು ಆಯಿತು. ಇಡೀ 365 ದಿನ ಅದೇ ಮಾಡ್ಕೊಂಡು ಕುಂದಿರ್ಬೇಕು. ಅದಕ್ಕೆ ಕರೆದಿರೋದು. ನೋಡೋಣ ಯಾಕೆ ಕರ್ದಾನ ಎಂಬುದಾಗ. ಎಲ್ಲರೂ ಹೇಳ್ರಿ, ಮತ್ತೆ ಯಾಕೆ ಕರ್ದಾನ ಕೇಳ್ರಿ, ಪ್ರಶ್ನೆ ಕೇಳ್ರಿ, ಮತ್ತೆ ಯಾಕೆ ಕರ್ದಾನ? ಅದಕ್ಕೆ ವಾಕ್ಯ ಹೇಳ್ಕೊಡ್ತೀವಿ ನಾವು. ನಮ್ಮ ಮುಖ್ಯ ಉದ್ದೇಶ ನಾವು ವಾಕ್ಯ ನಿಮ್ಗೆ ಹೇಳ್ಕೊಡೋದು. ಗಂಡ ಹೆಂಡತಿ ಜಗಳ ಆಡ್ಬೇಡ್ರಪ್ಪ, ಸಮಾಧಾನವಾಗಿದ್ದರೆ ಆಯ್ತು, ನಮ್ಮ ಫೋನ್ ರಿಂಗ್ ಆಗಲ್ಲ. ನೀವು ಜಗಳ ಆಡ್ಕೊಂಡ್ರೆ ನಮ್ಮ ಫೋನ್ ನೀವು ವಾಕ್ಯ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಅದ್ರ ಪ್ರಕಾರ ನೀವು ಜೀವಿಸೋದಾದ್ರೆ ನಿಮ್ಮ ಜೀವಿತ ಬಂಬಾಟ್. ಆಮೇನ್. ಹಲ್ಲೆಲೂಯಾ. ಓಕೆ, ಮುಂದೆ ನೋಡೋಣ ಅವ್ರದ್ದು ಏನು ಉದ್ದೇಶ. ಕೆಲವರನ್ನು ಅಪೋಸ್ತಲರನ್ನು ಇದಕ್ಕಾಗಿ ಕೊಟ್ಟಿದ್ದಾನೆ. ಓಕೆ, 5 ಸೇವೆಗಳು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯತೆಯನ್ನು ಹೊಂದಿ ಪರಿಪಕ್ವತೆಯನ್ನು ಪಡೆದು ಕ್ರಿಸ್ತನ ಪರಿಪೂರ್ಣತೆಯ ಮಟ್ಟವನ್ನು ತಲುಪುವ ತನಕ ದೇವ ಜನರನ್ನು ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕೂ ಕ್ರಿಸ್ತನ ದೇಹವೆಂಬ ಸಭೆಯು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ನೇಮಿಸಿದ್ದಾನೆ. ಅಲ್ಲಿದೆ ನೋಡ್ರಿ ಸ್ಪಷ್ಟವಾಗಿ ಇವ್ರ ಕೆಲಸ ಏನು. ಎಲ್ಲರೂ ಹೇಳ್ರಿ, ಅಪೊಸ್ತಲನು, ಪ್ರವಾದಿಯು, ಸುವಾರ್ತಿಕನು, ಬೋಧಕನು, ಸಭಾಪಾಲಕನು. ಓಕೆ, ಇವ್ರ ಕೆಲಸ ಏನು? ದೇವ ಜನರನ್ನು ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕೂ. ಇಲ್ಲಿ ದೇವ ಜನರು ಯಾರಿದ್ದೀರಪ್ಪ? ಕೈ ಎತ್ತಿ ತೋರಿಸ್ರಿ. ಎಷ್ಟು ಜನ ಇಲ್ಲಿ ದೇವ ಜನರಿದ್ದೀರಿ? ಎಲ್ಲರೂ ಮತ್ತೆ ಕೈ ಎತ್ತರಿ. ಕೈ ತಂದಿಲ್ಲ ನೀವು? ಕೈ ಎತ್ತರಿ, ನಿಮ್ಮನ್ನೇ ಕೇಳೋದು. ಕರೆಕ್ಟಾ? ನೀವೆಲ್ಲ ದೇವ ಜನರ ಫಸ್ಟ್ ರೋಯಿಂದ ಲಾಸ್ಟ್ವರೆಗೆ ನೀವು ಯಾರು ಕೂತೀರೋ ನೀವು ದೇವ ಜನರು. ಇವಾಗ 5 ವಿಧವಾದ ಇವು ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕನು, ಸಭಾಪಾಲಕನು, ಬೋಧಕರು ಇದ್ದಾರೆ.
ಇವ್ರು ಏನ್ ಮಾಡ್ಬೇಕಂತೆ? ದೇವ ಜನರನ್ನು ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕೂ. ಆಮೇನ್. ಅಂದ್ರೆ ನೀವು ಯಾರೀಗ? ದೇವ ಜನರು. ಇವ್ರು ಏನ್ ಮಾಡ್ಬೇಕು ಇವಾಗ? ನಿಮ್ಮನ್ನು ಸಿದ್ಧ ಮಾಡ್ಬೇಕಂತ. ನಿಮ್ಮನ್ನು ಏನ್ ಮಾಡ್ಬೇಕು? ದೇವ ಜನರನ್ನು ಸಿದ್ಧ ಮಾಡ್ಬೇಕಂತ. ಏನಕ್ಕೆ ಸಿದ್ಧ ಮಾಡಬೇಕು? ಮೇಕಪ್ ಹಾಕಿ ಮದುವೆಗೆ ಸಿದ್ಧ ಮಾಡ್ಬೇಕಾ? ಏನಕ್ಕೆ ಸಿದ್ಧ ಮಾಡಬೇಕು? ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕೂ. ಅಂದ್ರೆ ನಿಮಗೆ ಹೇಳ್ಕೊಡ್ಬೇಕು, ನಿಮಗೆ ಸೇವೆ ಇದೆ, ದೇವರು ನಿಮ್ಮನ್ನು ಕರೆದಿದ್ದಾನೆ, ತಂದೆ ನಿಮ್ಮ ಒಳಗಡೆ, ತಂದೆ ನಿಮ್ಮ ಮೂಲಕ, ಪವಿತ್ರಾತ್ಮ ನಿಮ್ಮ ಒಳಗಡೆ, ನಿಮ್ಮ ಮೂಲಕ ನಿಮ್ಮನ್ನು ಉಪಯೋಗಿಸ್ಬೇಕೆಂಬುದಾಗಿದ್ದಾನೆ. ಹೆಂಗೆ ವಾಕ್ಯ ಓದೋದು, ಹೆಂಗೆ ಪ್ರಾರ್ಥನೆ ಮಾಡೋದು, ಹೆಂಗೆ ಸುವಾರ್ತೆ ಸಾರೋದು, ಹೇಗೆ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದು, ನಿಮಗೆ ಕೊಟ್ಟಿರುವ ಅಧಿಕಾರವೇನೋ, ದೇವರ ದುರಾತ್ಮಗಳನ್ನು ನೀವು ಹೆಂಗೆ ಓಡಿಸ್ಬೋದು ದೇವರು ನಿಮಗೆ ಕೊಟ್ಟಿರುವ ಅಧಿಕಾರದಿಂದ, ಇದನ್ನೆಲ್ಲ ನಾವು ನಿಮಗೆ ಹೇಳಿ ಬೋಧಿಸಿ ಸಿದ್ಧ ಮಾಡಬೇಕಂತ. ಇದು ನಮ್ಮ ಮುಖ್ಯವಾದ ಕೆಲಸ. ಯೇಸುಸ್ವಾಮಿ ಏನ್ ಮಾಡ್ದ? ಶಿಷ್ಯರನ್ನ ಸಿದ್ಧ ಮಾಡ್ದ. ಅವ್ರು ಯಾರು? ಓದಿಲ್ದವರು. ಪೇತ್ರ, ಯೋಹಾನ ಯಾರು? ಓದಿಲ್ಲ, ವಿದ್ಯೆ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, PhD ಮಾಡಿಲ್ಲ. ಮೀನು ಹಿಡಿಯುವವರು. ರೈಟ್? ಸೀನಪ್ಪ ಬಾಯ್ಲ್, ಬೇಗ ಬಾ. ಇವ್ರು ನಮ್ಮ ಸಭೆಗೆ ಬರ್ತಾರೆ. ಸೀನಪ್ಪ ಮಿಲ್ಲರ್ಪೇಟೆಯಿಂದ ಇವತ್ತು ಚೆನ್ನಾಗಿ ನಡೀತಾ ಇದ್ದಾರೆ. ಆಮೇಲೆ ಇವ್ರು ಸಾಕ್ಷಿ ಕೇಳ್ರಿ. HRGಯಲ್ಲಿ ನಾವು ಇರುವಾಗ ಎತ್ಕೊಂಡು ಬರ್ತಿದ್ರು, ಅವ್ರನ್ನ ನಡೆಯೋಕ್ಕಾಗ್ತಿದ್ದಿಲ್ಲ, ಬಲ ಇದ್ದಿಲ್ಲ. ಇವರು ಇಸ್ತ್ರಿ ಮಾಡ್ತಾರೆ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಇಸ್ತ್ರಿ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಭೆಗೆ ಹಿಂಗೆ ಎತ್ಕೊಂಡು ಬರ್ತಿದ್ರು. ರೈಟ್? ನಾವೆಲ್ಲರೂ ಪ್ರಿಯರೇ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಬರ್ತೀವಿ, ಪಾಪಿಗಳಾಗಿ ಬರ್ತೀವಿ, ಶಾಪದಲ್ಲಿ ಬರ್ತೀವಿ, ರೋಗದಲ್ಲಿ ಬರ್ತೀವಿ, ನೋವಿನಲ್ಲಿ ಬರ್ತೀವಿ, ಕಣ್ಣೀರಿನಲ್ಲಿ ಬರ್ತೀವಿ. ಕರೆಕ್ಟ್? ಸ್ಟಾರ್ಟಿಂಗ್ ಹಂಗೆ ನಮ್ದು. ಅವಾಗ ನಾವು ಏನು ಮಾಡ್ತೀವಿ? ಎಸ್, ಪ್ರಾರ್ಥನೆ ಮಾಡ್ತೀವಿ. ಎಸ್, ಅವಾಗ ಏನು ಮಾಡಬೇಕು? ಎಸ್, ಕೈ ಇಡಬೇಕು, ಪ್ರಾರ್ಥನೆ ಮಾಡಬೇಕು. ಅವಾಗ ಏನು ಮಾಡಬೇಕು? ಪಾಸ್ಟ್ ಪ್ರೀತಿ ತೋರಿಸ್ಬೇಕು, ಮನೆಗೆ ಹೋಗಬೇಕು. ಏನಮ್ಮ ಬಂದ್ಯಾ, ಹೆಂಗಿದಿ? ಅವಾಗ ವಿಸಿಟ್ ಮಾಡಬೇಕು. ಯಾಕೆ? ಸ್ಟಾರ್ಟಿಂಗ್ ಬಂದಿದ್ದಾರೆ ಅವ್ರಿಗೇನು ಗೊತ್ತಿಲ್ಲ, ಅವ್ರಿನ್ನ ಕೂಸುಗಳು, ಅವ್ರಿಗೆ ಸುವಾರ್ತೆ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೇನು ಇದಿಲ್ಲ. ಅವಾಗೇನು ಮಾಡ್ತೀವಿ? ಸುವಾರ್ತೆ ಹೇಳ್ತೀವಿ, ಯೇಸು ನಿನ್ನ ಪ್ರೀತಿಸ್ತಾನೆ, ಪ್ರೀತಿ ತೋರಿಸ್ತೀವಿ, ಮನೆಗೆ ಹೋಗ್ತೀವಿ. ರೈಟ್? ಯೇಸುಸ್ವಾಮಿ ಹಂಗೆ ಮಾಡ್ದ. ಪೇತ್ರ ಹೆಂಗಿದ್ದ ಜೀವನ? ಅವನ ಬಲೆ ಮುರಿದೋಗಿತ್ತು, ಅಲ್ಲಿ ಒಂದು ಮೀನು ಹಿಡ್ದಿದ್ದಿಲ್ಲ, ಖಾಲಿ ಜೀವನ, ಖಾಲಿ ದೋಣಿ, ಖಾಲಿ. ಯೇಸುಸ್ವಾಮಿ ಬಂದ, ವಾಕ್ಯ ಹೇಳ್ದ, ಏನ್ ಮಾಡ್ದ? ಅವನಿಗೆ ಅದ್ಭುತ ಬೇಕಿತ್ತು, ಅವಾಗ ಅದ್ಭುತ ಮಾಡ್ದ ಯೇಸುಸ್ವಾಮಿ, ಮೀನು ಕೊಟ್ಟ. ರೈಟ್? ಹಂಗೆ ಇಲ್ಲಿ ಯೇಸುಸ್ವಾಮಿ ಏನ್ ಮಾಡ್ತಾನೆ? ಮುಟ್ತಾನೆ, ಕ್ಷಮಿಸ್ತಾನೆ, ಗುಣ ಮಾಡ್ತಾನೆ, ನಿನಗೆ ಇದು ಕೊಡ್ತಾನೆ. ವೆರಿ ಗುಡ್. ಇದು ತಂದೆ ನಮ್ಮಲ್ಲಿ ಕೆಲಸ ಮಾಡುವಂಥದ್ದು. ಬಟ್ ನೆಕ್ಸ್ಟ್ ಏನ್ ಮಾಡ್ದ ಯೇಸುಸ್ವಾಮಿ? ಅವ್ರಿಗೆ ಮೀನು ಕೊಟ್ಟ, ದೋಣಿ ತುಂಬಿಸ್ದ, ಫುಲ್ ಮಾಡ್ದ ಪೇತ್ರನ್ನ. ಇವಾಗ ಏನಂದ? ಬಂದು ನನ್ನ ಹಿಂಬಾಲಿಸು, ಮನುಷ್ಯನನ್ನು ಹಿಡಿಯುವ ಬೆಸ್ತನನ್ನಾಗಿ ನಾನು ನಿನ್ನನ್ನು ಮಾಡುತ್ತೇನೆ. ಹಲ್ಲೆಲೂಯಾ, ಆಮೇನ್. ಪೇತ್ರ, ನೀನ್ ಇಷ್ಟವರೆಗೆ ಮೀನು ಹಿಡಿತಿದ್ದಿ, ನಿನ್ ಲೈಫ್ ಖಾಲಿ, ದೋಣಿ ಖಾಲಿ, ಏನಿದ್ದಿಲ್ಲ. ನನ್ನ ಮಾತಿನ ಮೇಲೆ ನೀನು ಅದ್ಭುತ ಅನುಭವಿಸಿದ್ದು, ನಿನಗೋಸ್ಕರ ಅದ್ಭುತ. ಹೌದಾ ಇಲ್ಲ? ನಾನು ನಿನ್ನಲ್ಲಿ ಕೆಲಸ ಮಾಡ್ತೇನೆ. ಯೇಸುಸ್ವಾಮಿ ಹೇಳ್ತೇನೆ, ನಾನು ನಿನ್ನಲ್ಲಿ ಕೆಲಸ ಮಾಡ್ತೇನೆ, ಆದರೆ ನಿನಗೊಂದು ಕರೆ ಇಟ್ಟಿನಿ, ನಿನಗೊಂದು ಯೋಜನೆ ಇಟ್ಟಿನಿ. ಇಲ್ಬಾ. ರೈಟ್? ನಾನು ನಿನಗೊಂದು ಯೋಜನೆ ಇಟ್ಟಿದ್ದೀನಿ. ಅದ್ಭುತ ಹೊಂದ್ಕೊಂಡಿದ್ದೆ ಅಂತ ನೀನು ಖುಷಿ ಆಗಬೇಡ, ನಿನ್ನ ಮುಖಾಂತರ ನಾನು ಅದ್ಭುತಗಳು ಮಾಡಬೇಕಂತಿದ್ದೇನೆ. ತಂದೆ ನಿನ್ನ ಮೇಲೆ, ತಂದೆ ನಿನ್ನ ಒಳಗಡೆ, ತಂದೆ ನಿನ್ನ ಮೂಲಕ. ಆಮೆನ್. ಪೇತ್ರನಿಗೆ ಹೇಳ್ತಾನೆ, ನಾನು ಹಿಂದೆ ಬಾ. ನೀನು ಏನಾಗ್ತದೆ ಸ್ವಾಮಿ ನಾನು ನಿನ್ನ ಹಿಂದೆ ಬಂದ್ರೆ? ನಾನು ನಿನ್ನ ಏನೋ ಮಾಡ್ತೀನಿ.
ನೀನು ಇವಾಗ ಬಂದಾಗ ಒಂಥರ ಇದ್ದಿ, ನೀನು ನನ್ನ ಹಿಂಬಾಲಿಸಿದ್ರೆ, ನನ್ನ ಬೋಧನೆ ಕೇಳಿದ್ರೆ, ನಾನು ಹೇಳಿರುವ ವಾಕ್ಯ ಪ್ರಕಾರ ನೀನು ನಡೆದುಕೊಂಡ್ರೆ ನಿನ್ನನ್ನು ಏನೋ ಬೇರೆ ವ್ಯಕ್ತಿಯಾಗಿ ನಾನು ಮಾಡ್ತೇನೆ. ಆಮೇಲೆ ನೀನು ಇವಾಗ ಅದ್ಭುತಗಳನ್ನು ಪಡೆದುಕೊಂಡು, ಆದರೆ ನಾನು ಹಿಂದೆ ಬಂದರೆ ಅದ್ಭುತಗಳನ್ನು ಮಾಡುವವನಾಗಿ ನಾನು ಮಾಡ್ತೇನೆ. ಅದಕ್ಕೆ ಯೇಸುಸ್ವಾಮಿ ಕೆಲವು ಕೆಲಸ ಮಾಡಿಲ್ಲ. ಇಬ್ಬರು ಸಹೋದರರು ಬಂದರು, ಮನೆಗೆ ಜಗಳ ಆಡ್ಕೊಂಡಿದ್ರು, ಆಸ್ತಿ ನನಗೆ ಬೇಕು, ನಿನಗೆ ಬೇಕು, ನಿನಗೆ ಬೇಕು, ನಿನಗೆ ಬೇಕು. ಅವ್ರು ಅಂದ್ಕೊಂಡ್ರು ಯೇಸುಸ್ವಾಮಿ ತಗೋಗೋಣ, ಪ್ರವಾದಿ ತಗೋಗೋಣ. ಬೋಧಕನೇ, ನಮ್ಮ ಮಧ್ಯದಲ್ಲಿ ತಕರಾರು ಐತೆ, ಸ್ವಲ್ಪ ಪಂಚಾಯತ್ ಮಾಡಂದ್ರು ಅವ್ರು. ಯೇಸುಸ್ವಾಮಿ ಏನಂದ? ಮಾಡ್ತೀನಿ ಬಾ, ಮಾಡ್ತೀನಿ ಬಾ 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 ಬಾ. ಏನಂದ? ಹೋಗ್ರ ಯಪ್ಪ, ನಾನು ಬಂದಿದ್ದೆ ಯಾಕೆ? ನಿಮ್ಮ ಮೇಲೆ ನನ್ನನ್ನು ಆಳುವಂತೆ ಮಾಡಿದವ್ರು ಯಾರು? ನಾನು ಬಂದಿದ್ದು ಒಂದೇ, ಲೋಕಕ್ಕೆ ರಕ್ಷಣೆ. ನಾನು ಬಂದಿದ್ದು ಏನಕ್ಕೆ? ನನ್ನ ಕುರಿಗಳಿಗೆ ಜೀವ ಸಮೃದ್ಧಿ ಇರಬೇಕು. ನಾನು ಬಂದಿದ್ದು ಯಾಕೆ? ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ. ಹಲ್ಲೆಲೂಯ. ಇವತ್ತು ಅದೇ ಯೇಸುಸ್ವಾಮಿ ಪಾಸ್ಟ್ರು ಕಾಂಗ್ರಿಗೇಷನ್ಗೆ ಹೇಳಿ, ನೀವು ಜಗಳ ಮಾಡ್ಕೊಂಡು ಬೇಡ ಬಿಡ್ರಿ ಅಂತೀವಿ, ದಿನಾಲ್ ಜಗಳ ನಿಮ್ದು, ಎಷ್ಟು ದಿನ ಬರಲ್ಲ ಅಂದ. ಎಂಥ ಪಾಸ್ಟ್ರು ಆತ ಬಂದಿಲ್ಲ, 3ನೇ ದಿನಕ್ಕೆ ಬಂದಿಲ್ಲ, 10ನೇ ದಿನಕ್ಕೆ ಬಂದಿಲ್ಲ, 11 ದಿನ. ನಮ್ಮ ಕೆಲಸ ಅಲ್ಲಪ್ಪ ಅದು. ಹಲ್ಲೆಲೂಯ. ಆಮೆನ್. ಯೇಸುಸ್ವಾಮಿ ಇಲ್ಲ ಅಂದ. ಯಾಕೆ ಯೇಸುಸ್ವಾಮಿ ಯಾಕೆ ಬಂದಾನಂತ ಯೇಸುಸ್ವಾಮಿ ಗೊತ್ತಿತ್ತು. ಬಟ್ ಯೇಸುಸ್ವಾಮಿ ಏನು ಮಾಡ್ದ? ಪೇತ್ರನು ಶಿಷ್ಯರ ಹತ್ರ ಸಮಯ ಕಳೆದ ಏನು ಮಾಡ್ದ? ಟ್ರೈನಿಂಗ್ ಕೊಟ್ಟ ಅವ್ರಿಗೆ. ಟ್ರೈನಿಂಗ್ ಕೊಟ್ಟ. ಎಷ್ಟು ವರ್ಷದಲ್ಲಿ? 3 ವರ್ಷ, 3.5 ವರ್ಷದ ಒಳಗಡೆ ಹೋಗ್ಬಿಟ್ಟ. ಅವ್ರನ್ನ ಹೆಂಗೆ ತಯಾರು ಮಾಡ್ದ ಅಂತಂದ್ರೆ, ಯೇಸು ಮಾಡಿದ್ದನ್ನು ಅವ್ರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೇಸು ಒಂದೇ ನೀರ್ ಮೇಲೆ ನಡೆದಿದ್ದಲ್ಲ, ಪೇತ್ರ ಕೂಡ ನೀರ್ ಮೇಲೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಯೇಸು ಮುಖಾಂತರ ಮಾತ್ರ ಸ್ವಸ್ಥತೆ ಆಗಿದ್ದಲ್ಲ, ಪೇತ್ರನ ಮುಖಾಂತರ ಕೂಡ ಸ್ವಸ್ಥತೆ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ಯೇಸು ಸ್ವಾಮಿನ ಮುಟ್ಟಿ ಜನರು ಗುಣ ಆದ್ರು, ಪೇತ್ರನ ನೆರಳು ಬಿದ್ದು ಜನ ಗುಣ ಆದ್ರು. ಆಮೇನ್. ಹಲ್ಲೆಲೂಯ. ನನ್ನ ಒಂದು ಆಲೋಚನೆ, ಯಾರೇ ಆಗಲಿ ಈ ಸಭೆಗೆ ಬಂದ್ರೆ 3 ವರ್ಷ, 3.5 ವರ್ಷದಲ್ಲಿ ನೀವು ವಾಕ್ಯ ಕೇಳಿ ಇದಕ್ಕೆ ಒಳಗಾಗಿ ಹೆಂಗೆ ತಯಾರಾಗಬೇಕಂದ್ರೆ, ನೀವು ಇತರರಿಗೆ ಆಶೀರ್ವಾದದಾಯಕವರಾಗಬೇಕು. ಆಮೇನ್. ಚಿಕ್ಕ ಮಕ್ಕಳಿರುವಾಗ ಅಮ್ಮ ಅಪ್ಪ ಎಲ್ಲ ಮಾಡ್ತಾರೆ, ತಿನ್ಸೋದು, ಇದು ಮಾಡೋದು, ಸ್ನಾನ ಮಾಡಿಸೋದು, ಇನ್ನ ಬೇರೆ ಎಲ್ಲ, ಹೌದಾ ಇಲ್ಲ? ಆಮೇಲೆ ಹೇಳ್ಕೊಡ್ತಾರೆ, ನೀನು ಮಾಡಪ್ಪ, ನೀನು ಬೆಳೀತಾ ಇದ್ದಿ. ಅದನ್ನೇನಂತೀವಿ? ತರಬೇತಿ. ಅದನ್ನ ತರಬೇತಿ ಅಂತ. ಆಮೇನ್. ಹಾಲಲ್ಲೂ ಅದು ಬೆಳವಣಿಗೆ ಅಂತ ನಾವು ಹೇಳ್ತೇವೆ. ಅವಾಗ ಏನಂತೇವೆ? ಮಗ ಕೈಗೆ ಬಂದನಪ್ಪ ಅಂತೀವಿ. ಮಗ ಕೈಗೆ ಬಂದರೆ ಅಪ್ಪನಿಗೆ ದುಃಖನಾ ಸಂತೋಷನಾ? ಇವಾಗ ಜವಾಬ್ದಾರಿ ಮಗ ತಗೊಂತ ಇದ್ದಾನಪ್ಪ. ಸ್ವಲ್ಪ ಜನ ಇರ್ತಾರೆ, ಅಯ್ಯೋ ವಯಸ್ಸಾಯ್ತು, ಇನ್ನ ಅಪ್ಪ ಅಮ್ಮ ನೋಡ್ಕೋಬೇಕು, ಮದುವೆ ಆಯ್ತಾ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತವ್ರು ಖುಷಿನಾ? ಐದಾರು ಮನೆಗೆ ಇದ್ದಾರೆ, ಆದರೆ ಸಂತೋಷ ತರ್ತಾ ಇಲ್ಲ. ಅದೇ ಮಕ್ಕಳನ್ನ ಸಣ್ಣಗಿರುವಾಗ ಆಟ ಆಡ್ಸಿದ್ರು, ಬಂಗಾರು, ಅಯ್ಯೋ ಮುದ್ದಿಟ್ಕೊಂಡ್ರು, ಎಲ್ಲ ಮಾಡಿದ್ರು. ಅದು ಕೂಸು. ಆದರೆ ಕೂಸಾಗಿರಬಾರ್ದು, ಬೆಳೆದು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ದೇವರ ಮಕ್ಕಳು ಕೂಡ ದೇವರ ರಾಜ್ಯದಲ್ಲಿ ಬಂದಾಗ ನಾವು ಕೂಸುಗಳಾಗಲೇ ಇರಬಾರ್ದು. ಬಂದಾಗ ಕೂಸುಗಳಾಗಿರ್ತೇವೆ. ಅವಾಗ ತಂದೆ ತಾಯಿಗಳು, ಪಾಸ್ಟರ್ಗಳು ಎಲ್ಲ ನಿಮಗೆ ಮಾಡ್ತಾರೆ. ಆದರೆ ಸ್ವಲ್ಪ ದಿನಗಳಾದ ಮೇಲೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು. ನಿಮ್ಮ ವಿಶ್ವಾಸದಲ್ಲಿ ನೀವು ಬೆಳೆಯಬೇಕು, ನೀವು ವಾಕ್ಯದಲ್ಲಿ ಬೆಳೆಯಬೇಕು, ನೀವು ಪ್ರಾರ್ಥನೆ ಮಾಡುವುದು ಕಲ್ತ್ಕೊಳ್ಳಬೇಕು, ನೀವು ಸೈತಾನನನ್ನು ಓಡಿಸುವುದನ್ನು ನೀವು ಕಲ್ತ್ಕೊಳ್ಳಬೇಕು. ಅದು ಮಾಡಲಿಕ್ಕೆ ನಾವು ನಿಮಗೆ ತರಬೇತಿ ಕೊಡಬೇಕು. ಇದು ನಮ್ಮ ಮುಖ್ಯ ಜವಾಬ್ದಾರಿ. ಇದು ನಾವು ಮಾಡದೇ ಇದ್ರೆ ದೇವರು ನಮ್ಮನ್ನು ಕೇಳ್ತಾನೆ. ಇದನ್ನ ನಾವು ಮಾಡದೇ ಇದ್ರೆ ದೇವರು ನಮ್ಮನ್ನು ಕೇಳ್ತಾನೆ. ನಾನು ನಿನ್ನ ನಿಟ್ಟಿದ್ದು ಯಾಕೆ? ನಾನು ನಿನ್ನ ಕೊಟ್ಟಿದ್ದು ಕರೆ ಯಾಕೆ? ನೀನು ಅವ್ರನ್ನೇನು ಮಾಡಿ? ನೀನು
ಅವ್ರನ್ನ ನಿನ್ನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಮಾಡಿಬಿಟ್ಟು. ಅಲ್ಲೂಯ ಇವತ್ತು ಸೀನಪ್ಪ ಬಂದನ್, ಇವತ್ತೇನು ಮಾಡ್ತಾನೆ ಗೊತ್ತಾ? ಚೆನ್ನಾಗಿ ನಡೀತಾನೆ, ಸ್ವಸ್ಥತೆ ಮಾತ್ರ ಹೊಂದಿಲ್ಲ. ಎಷ್ಟೋ ಜನನ ಸಭೆ ಕರ್ಕೊಂಬರ್ತಾನೆ, ಸುವಾರ್ತೆ ಹೇಳ್ತಾನೆ. ರೈಟ್? ಇವಾಗ ಏನಾಯ್ತು? ಇವಾಗ ಪಡಿತಿದ್ದ ಇಷ್ಟು ದಿನ, ಇವಾಗ ಏನಾಗಿದ್ದ? ಕೊಡುವವನಾಗಿದ್ದಾನೆ. ದೇವರು ಇವನಲ್ಲಿ, ಈತನ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಉದ್ಯೋಗ ಬಿಟ್ಟಿಲ್ಲ, ಅದೇ ಕೆಲಸ ಮಾಡ್ತಾನೆ. ಆದ್ರೆ ಸಿಕ್ಕವ್ರಿಗೆ ಸುವಾರ್ತೆ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು. ಓಕೆ, ಇದು ಈ ಸೇವೆಗಳ ಕೆಲಸ. ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅರ್ಥ ಆಗ್ತಿದ್ರೆ ಒಂದ್ಸರಿ ಹಲ್ಲೆಲೂಯಾ ಹೇಳ್ರಿ. ನಾವು ನಿಮಗೆ ವಾಕ್ಯ ಕೊಡ್ತೀವಲ್ಲ, ಅದೇ ನಾವು ಮಾಡುವಂಥ ದೊಡ್ಡ ಸೇವೆ ನಿಮಗೆ. ಆ ವಾಕ್ಯ ನಿಮ್ಮನ್ನು ರೂಪಾಂತರ ಪಡಿಸ್ತತೆ. ಆ ವಾಕ್ಯವನ್ನು ನಂಬುವುದು, ಆ ವಾಕ್ಯದ ಪ್ರಕಾರ ನಡೆಯುವಂಥದ್ದು ಬಿಚ್ಚಿ ಬಿಚ್ಚಿ ಹೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನಾನು ಹೇಳ್ತೇನೆ, ಶನಿವಾರ ನಾನು ಮಲಗಲ್ಲ, ಒಂದು 3 ತಾಸು 4 ತಾಸು ಮಲಗೋದು. ನಾನು 3 ಹೆಚ್ಚಾದ್ರೆ 4 ತಾಸು. ಯಾಕೆ? ಸ್ವಾಮಿ ಅಭಿಷೇಕ, ಸ್ವಾಮಿ ವಾಕ್ಯ ಕೊಡು, ಸ್ವಾಮಿ ವಾಕ್ಯ ಅವ್ರಿಗೆ ಅರ್ಥ ಆಗಲಿ, ಸ್ವಾಮಿ ವಾಕ್ಯದಿಂದ ಅವ್ರನ್ನ ಕಟ್ಟಪ್ಪ, ಸ್ವಾಮಿ ಅವ್ರ ಜೀವಿತಗಳ ಬದಲಾವಣೆ ಆಗಬೇಕಪ್ಪ, ಸ್ವಾಮಿ ಆ ಮನಸ್ಸಿನಲ್ಲಿರುವ ಕಟ್ಟುಗಳು ಮುರಿಯಲ್ಪಡಬೇಕು ಸ್ವಾಮಿ. ಇದೇ ನಮ್ಮ ಪ್ರಾರ್ಥನೆ. ನಿಮ್ಮ ಮನೆಗೆ ಬರದೇ ಇರ್ಬೋದು, ಆದರೆ ಮೊಣಕಾಲ ಮೇಲೆ ಹೃದಯದಲ್ಲಿ ನಿಮ್ಮನ್ನು ಇಟ್ಟುಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ವಾಕ್ಯ ಕೊಟ್ರೆ ಏನಾಗ್ತದೆ? ವಿಶ್ವಾಸ ಬರ್ತದೆ. ವಾಕ್ಯ ಬಂದ್ರೆ ಏನಾಗ್ತದೆ? ನಿಮ್ಮ ಆಲೋಚನೆ ಚೇಂಜ್ ಆಗ್ತದೆ. ಆಮೇನ್. ಸೊ ನೀವು ನಮ್ಮ ಹತ್ರ ಬರುವಾಗ ಬರೀ ನನಗೆ ಅದೈತೆ ಇದೈತೆ, ಇವ್ರು ಸತ್ರು, ಇದು ಸತ್ರ ಬರಬೇಡ್ರಿ ಅಂತ ಹೇಳ್ತಾ ಇಲ್ಲ. ಹೇಳ್ರಿ, ಮಾಡ್ತೀವಿ, ಒಂದು ಮಟ್ಟಕ್ಕೆ ಮಾಡ್ತೀವಿ. ಆಮೇಲೆ ಅದು 40 ದಿನ 11 ದಿನ ಬೇಡ. ಬರ್ತಡೇ ಬೇಡ, ನೀವೇ ಮಾಡ್ಕೊಳ್ರಿ. ನಿಮಗೆ ಪ್ರಾರ್ಥನೆ ಮಾಡೋದು ಹೇಳ್ಕೊಟ್ಟಿವಲ್ಲ, ಮಾಡ್ರಿ. ಆ್ಯನಿವರ್ಸರಿಗೆ ಬೇಡ, ನೀವು ಮಾಡ್ಕೊಡ್ರಿ. ನೀವು ಕುಟುಂಬ ನೀವು ಚೆನ್ನಾಗಿರಿ, ಸಂತೋಷವಾಗಿರ್ರಿ. ಆಮೇಲೆ ಬಟ್ ಬನ್ರಿ ನಮ್ಮ ಹತ್ರ. ಪಾಸ್ಟ್ರೇ, ಈ ವಾಕ್ಯ ನನಗೆ ಅರ್ಥ ಆಗಿಲ್ಲ. ಪಾಸ್ಟ್ರೇ, ಹೆಂಗೆ ಸುವಾರ್ತೆ ಸಾರೋದು? ಪಾಸ್ಟ್ರೇ, ಹೆಂಗೆ ರೋಗಿಗಳಿಗೆ ಗುಣ ಮಾಡೋದು? ಪಾಸ್ಟ್ರೇ, ನಮ್ಮ ಸೇರಿಸ್ರಿ. ನಿಮ್ಮ ಮನೇಲಿ ಬರ್ತಡೇ ಇದೆಯಾ? ಬರ್ತಡೇ ಬೇರೆ ಥರ ಮಾಡ್ರಿ, ಬರ್ತೀವಿ. ಬರೀ ಕೇಕ್ ಕಟ್ ಬರ್ತಡೇ. ನಾನು ಕೆಲವು ಬರ್ತಡೇಗಳಿಗೆ ಹೋಗಿನಿ, ಸುಮ್ಮನೆ ಕರೀತಾರೆ, ಯಾರು ವಾಕ್ಯ ಕೇಳಕ್ಕೆ ರೆಡಿನೇ ಇಲ್ಲ ಅಲ್ಲಿ. ಆ ಮಗುಗೆ ಇದು ಮಾಡಿದೆ, ಇಲ್ಲಿ ಇದು ಮಾಡಿದೆ, ಆ ಕೇಕ್ ಕಟ್ ಮಾಡಿದೆ, ಇದು ತಿನ್ನಿಸ್ದೆ, ಇದಂದೆ, ಮಾಮ ಬಂದ, ಅತ್ತೆ ಬಂದ, ಬಂದ. ನಾವಲ್ಲಿ ಕುಂತ ತಿಂದು ದೇವ್ರು ನಮ್ಮನ್ನು ಅದಕ್ಕಿಟ್ಟನ? ವಾಕ್ಯ ಮಾಡ್ತೀರಾ? ಬರ್ತಡೇ ಅರ್ಥಗರ್ಭಿತವಾಗಿ ಮಾಡ್ರಿ. ಬರ್ತಡೇ ಹೆಸರಿನಲ್ಲಿ ಒಂದು 10 ಮಂದಿ ಅನ್ಯರನ್ನ ಕರೀರಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಪಕ್ಕದ ಮನೆಗಿರೋರು. ಆಮೇನ್. ಸುವಾರ್ತೆ ಥರ ಇಡ್ರಿ, ಸಣ್ಣ ಸುವಾರ್ತೆ ಕೂಟ. ವಾಕ್ಯ ಹೇಳಕ್ಕೆ ಕರೀರಿ. ಬರೀ ನಮ್ಮನ್ನೊಂದೇ ಅಲ್ಲ, ಭಾಳ ಜನ ಇದೆ. ಕೇರ್ಸಲ್ ಲೀಡರ್ಗಳಂಗೆ ಮಾಡ್ರಿ, ಕೇರ್ಸಲ್ ಲೀಡರ್ನ ಕರೀರಿ. ಫಸ್ಟ್ ಆಫ್ ಆಲ್ ಕೇರ್ಸಲ್ಗೆ ಹೋಗ್ರಿ ನೀವು ದಯವಿಟ್ಟು. ಭಾಳ ಜನ ಕೇರ್ಸಲ್ಗೆ ಹೋಗಲ್ಲ. ಕೇರ್ಸಲ್ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಅವೆಲ್ಲ ಕೇರ್ಸಲ್ ಯಾಕೆ ಇಟ್ಟಿವಂದರೆ ಟೈಮ್ ಪಾಸ್ಗಲ್ಲ, ಕೆಲಸ ಇಲ್ದವ್ರಿಗೆ, ಬಗ್ಸ್ ಇಲ್ದವ್ರಿಗೆ ಬುಧವಾರ ಸುಮ್ಮನೆ ಹೋಗ್ರಪ್ಪ ಅಂತ. ವೆಂಕಟೇಶ್ ಕೇರ್ಸಲ್ ಲೀಡ್ರು, ಮೋಹನಣ್ಣ ಕೂಡ ಕೇರ್ಸಲ್ ಲೀಡ್ರಿ. ಅಣ್ಣ ಇವಾಗ ರಿಟೈರ್ ಆಗಿದ್ದಾರೆ. ಇಲ್ಲಾಂದರೆ ಅವ್ರು ಪೋಸ್ಟ್ ಆಫೀಸ್ಗೆ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ ಟಕ್ಕಂತ ಹೋಗಿ ಕೇರ್ಸಲ್ ತೊಗೊಳ್ತಿದ್ರು. ಅವ್ರು ಯಾಕೆ ಕೆಲಸ ಇಲ್ವಾ ಅಂತ? ಇಲ್ಲ, ಅವ್ರಿಗೊಂದು ದರ್ಶನ ಇದೆ, ಉದ್ದೇಶ ಇದೆ. ಕೇರ್ಸಲ್ ವೆಂಕಟೇಶ್ ಕೂಡ ಕೆಲಸ ಮಾಡ್ತಾನೆ, ಬ್ಯುಸಿ. 6:30 7 ಗಂಟೆವರೆಗೆ ಕೆಲಸರು ಪರ್ಮಿಷನ್ ತೊಗೊಂಡು ಬರ್ತಾರೆ, ಅಲ್ಲಿ ಕೇರ್ಸಲ್ ನಡೆಸ್ತಾರೆ. ಯಾಕೆ? ದೇವ ಜನರನ್ನು ಸಿದ್ಧಪಡಿಸುವುದಕ್ಕಾಗಿ. ಕೇರ್ಸಲ್ಗೆ ಹೋದ್ರೆ ಏನಾಗ್ತದೆ? ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಧೈರ್ಯ ಬರ್ತದೆ. ದೊಡ್ಡ ಗುಂಪಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಕಷ್ಟ ಅಲ್ಲ. 5 ಜನ 10 ಜನ 12 ಜನ ಇರ್ತಾರೆ. ಪ್ರಾರ್ಥನೆ ಮಾಡ್ರಿ, ಸಣ್ಣ ಗುಂಪಲ್ಲಿ ಬೆಳಿತೀರಿ. ಆಮೇನ್. ಓಕೆ, ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ. ದೇವ ಜನರನ್ನು ದೇವರ ಸೇವೆಗೆ ಸಿದ್ಧಗೊಳಿಸುವುದಕ್ಕೂ ಕ್ರಿಸ್ತನ ದೇಹವೆಂಬ ಸಭೆಯು ಅಭಿವೃದ್ಧಿಯಾಗುವುದಕ್ಕೋಸ್ಕರ ಆತನು ಇವರನ್ನು ನೇಮಿಸಿದನು. ಇವರಂದ್ರೆ ಯಾರು? ಈ 5 ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕನು, ಸಭಾಪಾಲಕನು, ಬೋಧಕನು. ಆಮೆನ್.
ನಮ್ಮ ಕೆಲಸ ಏನು ಹೇಳ್ರಿ? ನಿಮ್ಮನ್ನು ತಯಾರು ಮಾಡೋದು. ಅವಾಗ ಏನಾಗ್ತದೆ? ನಿಮ್ಮ ಮುಖಾಂತರ ದೇವರ ಕೆಲಸ ಆಗುವಂಥದ್ದಾಗಿದೆ. ನಿಮ್ಮ ಮುಖಾಂತರ ದೇವರ ಕೆಲಸ ಏನಾಗ್ತದೆ? ಬಂಡಟ್ಟಿಯವ್ರನ್ನ ನಾವು ತಯಾರು ಮಾಡಿವಿ ಅಂದ್ರೆ ಏನಾಗ್ತದೆ? ಬಂಡಟ್ಟಿಯಲ್ಲಿ ದೇವರ ಸೇವೆ ಅಗ್ನಿ ಥರ ಅಂಟ್ತದೆ. ಶ್ರೀರಾಮ್ಪುರದವರು ನೀವು ತರಬೇತಿ ಹೊಂದಿ ನೀವು ಮಾಡಿದ್ರೆ ಏನಾಗ್ತದೆ? ಆ ಏರಿಯಾದಲ್ಲಿ ಇದಾಗ್ತದೆ. ಯೇಸ್ವಾಮಿ ಹಂಗೆ ಮಾಡಿದ್ದು. ಅವ್ರನ್ನೆಲ್ಲ ತಯಾರು ಮಾಡ್ದ, ಬಿಟ್ಬಿಟ್ಟ, ಹೋಗ್ಬಿಟ್ಟ ಯೇಸ್ವಾಮಿ. ಅವ್ರು ಇಡೀ ಲೋಕಕ್ಕೆ ಹೋಗಿ ಆಮೇನ್. ಸಭೆ ಅಂದರೆ ಬರೀ ನಾನು ಆಯ್ತವಾರ ಬಂದೆ, ಅದು ಲೇಟಾಗಿ ಬಂದೆ, ಆರಾಧನೆ ಮಾಡಿದೆ, ಕೆಲವು ಹಾಡಾಡಿದೆ, ಅದೆಲ್ಲ ಮಾಡಬೇಕಿಲ್ಲ ಅಂತ ಹೇಳಲ್ಲ. ಅದ್ರ ಮುಖ್ಯವಾದ ಸಂಗತಿ ಏನಂದ್ರೆ ಮಾಡ್ತಾ ಮಾಡ್ತಾ ನಾವು ಸಿದ್ಧವಾಗಬೇಕು. ಇಲ್ಲಿ ಸಿದ್ಧ ಮಾಡಲಿಕ್ಕೆ ನಾವು ರೆಡಿ ಇರಬೇಕು, ಸಿದ್ಧಪಡಿಸ್ಕೊಳ್ಳಿಕ್ಕೆ. ಸ್ವಲ್ಪ ಜನಕ್ಕೆ ಅದು ಇಷ್ಟ ಇಲ್ಲ. ಅದು ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಒಂದೇ ಒಂದು ಬೇಕು, ತಲೆ ಮೇಲೆ ಕೈ ಇಟ್ಬಿಡ್ರಿ ಫಾಸ್ಟ್. ಜಾಸ್ತಿ ತಲೆ ಮೇಲೆ ಕೈ ಇಡ್ಸ್ಕೊಬಿಡ್ರಿ, ಕೂದಲೆಲ್ಲ ಹುಚ್ಚೋತಾವ ನೋಡು. ಬೈಬಲ್ ಓದ್ರಿ ಅಂದ್ರೆ ಇಷ್ಟಿಲ್ಲ. ಯವನಸ್ಥರನ್ನ ನಾನು ಕೇಳ್ತೀನಿ, ಓದಿಯಾ? ಬಾ, ಈ ಅಣ್ಣ ಬೇರೆ ಕೆಲಸ ಎಲ್ಲ ಇದೆ ಕೇಳ್ತಾರೆ. ಬಿರಿಯಾನಿ ನೀನ್ ತಿಂದ್ರೆ ನಿನಗೆ ಬಲ ಬರ್ತತೆ. ಯಾರು ಇದು ಹೇಳಿ ಮುಗಿಸ್ತೀನಿ ನಾನು. ಯಾರಿಗೋ ಒಬ್ಬನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತಂತ, ಡಾಕ್ಟ್ರ್ ಹೋದ್ನಂತ. ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಔಷಧಿ ಕೊಟ್ಟನಂತ, ಗುಳಿಗೆ ಕೊಟ್ಟನಂತ. ಆ ಗುಳಿಗೆ ತಗೊಂಡಂತೆ. ಆಮೇಲೆ ತೋರಿಸಿದಂತೆ ಡಾಕ್ಟ್ರೆ, ಕರೆಕ್ಟ್ ಗುಳಿಗಿನಾ? ಕರೆಕ್ಟ್ ಗುಳಿಗೆ. ಓದ್ನಂತೆ. ಹೋಗಿ ಏನು ಮಾಡಿದಂತೆ? ಜೋಬ್ನಾಗ ಇಟ್ಕೊಂಡಂತೆ. ಇದು ಹಾರ್ಟ್ ಇಲ್ಲೇ ಐತಲ್ಲ, ಈ ಪಾಕೆಟ್ ಇಲ್ಲೇ ಐತೆ, ಈ ಗುಳಿಗೆ ಹಿಂಗೆ ಹಾರ್ಟ್ ಹತ್ರ ಇಟ್ಕೊಂಡ್ರೆ ಆ ಹಾರ್ಟ್ ಚೆನ್ನಾಗಾಗ್ತೈತೆ, ಗುಣ ಆಗ್ತದೆ ಅವನಿಗೆ. ಯಾಕೆ? ಏನು ಮಾಡ್ಬೇಕು ಆ ಗುಳಿಗೆನ? ಈ ದೇವರ ವಾಕ್ಯ ನಿನ್ನ ಎಲ್ಲ ಸರ್ವರೋಗ ನಿವಾರಣೆ ಅದು. ನಿನ್ನ ಮ್ಯಾರೇಜ್ ಪ್ರಾಬ್ಲಮ್ಮು, ಫೈನಾನ್ಸ್ ಪ್ರಾಬ್ಲಮ್ಮು, ಫೇತ್ ಪ್ರಾಬ್ಲಮ್ಮು, ವಿಶ್ವಾಸ ಇಲ್ಲ, ಚಿಂತೆ ಇದೆ, ನೋವಿದೆ, ಬೇನೆ ಇದೆ, ಕುಟುಂಬದಲ್ಲಿ ಸಮಸ್ಯೆ, ಶಾಂತಿ ಇಲ್ಲ, ಸಮಾಧಾನ, ಇದು ಸರ್ವರೋಗ ನಿವಾರಣೆ ಗುಳಿಗೆ ಇದು. ಇದು ಯಾಕೆ ಓದಂತೀವಂದ್ರೆ, ಇದು ಒಳಗೆ ಹೋದ್ರೆ ಅವೆಲ್ಲ ರೋಗಗಳು ಹೋಗ್ತಾವ. ಅದ್ರಾಗಿರೋ ವಾಗ್ದಾನಗಳು ಕೇಳಿದ್ರೆ, ನಾನು ಮೊನ್ನೆ ಒಂದಿನ ಹೋದ್ವಾರ ಒಂದು ದಿನ ಫುಲ್ ಬರೀ ಎಸ್ಐ 40-15 ಓದಿನಿ, ಮತ್ತೆ ಓದಿನಿ, ಈ ಟ್ರಾನ್ಸ್ಲೇಷನಾಗ ಓದಿನಿ, ಆ ಟ್ರಾನ್ಸ್ಲೇಷನ್, ಈ ಟ್ರಾನ್ಸ್ಲೇಷನಾಗ ಓದಿನಿ, ಆ ಆಮೇಲೆ ಪೇಪರ್ ತಗೊಂಡೆ, ಪೆನ್ ತಗೊಂಡು ಅದಿಷ್ಟು ಬರ್ದೀನಿ ನಾನು. ಅದು ಮಾಡುವಾಗ ಹೆಂಗಾಯ್ತು ಗೊತ್ತಾ? ನನ್ನ ಮೈಂಡು, ಯಾವನ್ ಬರ್ತಾನೆ ನನ್ನ ಮುಂದೆ, ಹಂಗೆ ಒಳಗೆ ನಂಬಿಕೆ ಮೀಟ್ರ್ ಏರ್ಬಿಡ್ತು ನಂದು. ಹಗಲಿರ್ಲು ಧ್ಯಾನ. ಅದು ತಗೊಳ್ರಿ ಮತ್ತೆ ನೀವು ಹಂಗೆ. ಅದಿಷ್ಟ ಅಲ್ಲ, ಪಾಕೆಟ್ ಅವ್ರಿಗೆ ಬರೀ ಹಿಂಗೆ ಬೇಕು. ಸ್ವಲ್ಪ ಜನ ನನಗೆ ರಾತ್ರಿ ಕೆಟ್ಟ ಕನ್ಸು ಬರ್ತಾವ, ದಿಂಪ್ ಕೆಳಗಿದೆ ಇಟ್ಟೇನೆ, ಜೋಬ್ನಾಗ ಗುಳಿಗೆ ಇಟ್ಕ. ಉಪವಾಸ ಪ್ರಾರ್ಥನೆ ಬೇಕಿಲ್ಲ, ಕಾರ್ನಿವಲ್ ಎಲ್ಲರಿಗೂ ಬೇಕು. ಗೊತ್ತಿಲ್ಲ, ಉಪವಾಸ ಪ್ರಾರ್ಥನೆಗೆ ಬಾ. ಅದರಾಗಿರ ಶಕ್ತಿ ನಿನಗೇನು ಗೊತ್ತು? ಹಲ್ಲೆಲೂಯಾ, ಆಮೇನ್. ಊಟದ ಕೂಟಕ್ಕೆ ಎಲ್ಲರೂ ಬರ್ತಾರೆ, ಉಪವಾಸದ ಕೂಟಕ್ಕೆ, ಕೇರ್ಸಲ್ಗೆ, ಶುಕ್ರವಾರ ಪ್ರಾರ್ಥನೆಗೆ. ಎಂತಮ್ಮ, ಈ ವರ್ಷ ಚೇಂಜ್. ಎಲ್ಲರೂ ಹೇಳ್ರಿ, ಈ ವರ್ಷ ಚೇಂಜ್. ಆಮೇನ್. ಎಷ್ಟು ಜನ ತರಬೇತಿ ಹೊಂದ್ಲಿಕ್ಕೆ ರೆಡಿ ಇದ್ದೀರಿ? ಹಲ್ಲೆಲೂಯಾ. ನಮ್ಮ ಕರೆಗೆ ಯೋಗ್ಯವಾಗಿ ನಡೆಯೋಣ. ನಾನು ಹೇಳ್ತೀನಿ, ನಾವು ನಮ್ಮ ಕರೆಗೆ ಯೋಗ್ಯವಾಗಿ ನಡಿ ತರಬೇತಿ ಹೊಂದಿದ್ರೆ ಬಳ್ಳಾರಿ ಗದ 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 ನಡಿ, ನಮ್ಮ ನಡೆಯೋರು ಯಾರು ಇರಲ್ಲ. ಆಮೇನ್. ಯಾಕಂದ್ರೆ ನಾವೆಲ್ಲರೂ ಸೇರಿ ಆತ್ಮಗಳು ಗೆಲ್ತೇವೆ, ನಾವೆಲ್ಲರೂ ಸೇರಿ ರೋಗಿಗಳ ಮೇಲೆ ಕೈ ಇಡ್ತೇವೆ. ಆಮೇನ್. ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ ಆ ಬೋಧನೆಗಳು ಕೊಡ್ತೇವೆ, ನಮ್ಮಂಥದ್ದು ಸಿದ್ಧ ಮಾಡುವಂಥದ್ದು. ಆಮೇನ್. ನಿಮಗೆ ಖರ್ಚಿಗೆ ಕೊಡಲ್ಲ ನಾನು, ಬರೀ ಕಣ್ಣೀರು ಒರೆಸೋ ದೇವ್ರು ನನ್ನ ಕರೆ ಅದಲ್ಲ. ನನ್ನ ಕರೆ ಏನು ಗೊತ್ತಾ? ದೇವ್ರು ಬಂದೂಕ್ ಕೊಡು, ಅವ್ರ ಕೈಗೆ ಬಂದೂಕ್ ಕೊಟ್ಟು ಅವ್ರನ್ನ ಉಪಯೋಗಿಸೋದು ಹೇಳ್ಕೊಡು.
ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಪೇತ್ರನ ಹೆಂಗೆ ಬದಲಾಯಿಸ್ನೋ ಹಂಗೆ ದೇವ್ರು ನಮ್ಮನ್ನು ಬದಲಾಯಿಸ್ಬೇಕೆಂದಾಗ ಇಷ್ಟ. ಎಷ್ಟು ಜನ ರೆಡಿ ಇದ್ದೀರಾ? ಕರೆಗೆ ಯೋಗ್ಯವಾಗಿ ನಡೆಯೋಣ. ಆಮೆನ್. ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗ್ತೀರಾ? ಸೇವೆ ಬರೀ ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ, ಫಸ್ಟ್ 3 ವರ್ಷ ಮಾಡಿಸ್ಕೊಳ್ರಿ. ಮಾಡ್ತೀವಿ ನಾವು ಕೂಡ. ಅಲ್ಲ, ಫಸ್ಟ್ 3 ವರ್ಷ ಮಗುವಾಗಿ ಬಂದಾಗ ಏನು ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನಾವು ಮಾಡ್ತೀವಿ, ಅವು ಎಲ್ಲ ಮಾಡ್ತೀವಿ. ಆಮೇಲೆ ಏನು ಮಾಡ್ಬೇಕು ಹೇಳ್ಬೇಕು, ಪಾಸ್ಟ್ರೇ ನಾವು ಬೆಳೆದೀವಿ, ಪಾಸ್ಟ್ರೇ ನಾವು ಮಾಡ್ತೀವಿ, ಪಾಸ್ಟ್ರೇ ನೀವು ನಮ್ಮ ಮನೆಗೆ ಬರಬೇಡ್ರಿ, ನಾವು ಬೇರೆ ಮನೆಗಳಿಗೆ ಹೋಗ್ತೀವಿ. ಹಂಗಾದ್ರೆ ದೇವರು ಹಂಗೆ ಬಾ, ನನ್ನ ಮಕ್ಕಳು ಬೆಳೆದಾರಪ್ಪ, ನನ್ನ ಮಕ್ಕಳು ಕೈಗೆ ಬಂದಾರಪ್ಪ, ನನ್ನ ಮಕ್ಕಳು ಜವಾಬ್ದಾರಿ ತೊಗೊಂಡಾರಪ್ಪ, ದೇವ್ರು ಎಷ್ಟು ಸಂತೋಷ ಪಡ್ತಾನೆ. ದೇವ್ರ ರಾಜ್ಯ ಬೆಳೀತೈತಿ. ಬನ್ರಿ ಪ್ರಾರ್ಥನೆ ಮಾಡೋಣ, ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರು ದಯವಿಟ್ಟು ಓಡಾಡ್ಬೇಡ, ಬೇಗ ಪ್ರಾರ್ಥನೆ ಮಾಡಿ. ಒಂದು ಅಭಿಷೇಕ ಬರುವಂತೆ, ಆ ಎಲ್ಲ ಕಟ್ಟುಗಳು ನಮ್ಮ ಮೇಲೆ ಮುರಿಯುವಂತೆ, ನಮ್ಮ ಮನಸ್ಸು ಬದಲಾವಣೆ ಆಗುವಂತೆ. ಕಮಾನ್, ಕೈ ಎತ್ತರಿ ಮೇಲೆ. ಓ ಲಾರಾಬಾ ಶಾಂತಾರಾಬಾ ಬಾಬಾ 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 ಓ ರಾಬಾ ಜಾಂದಾರಾಬಾ. ವಾಣಿಗಳಲ್ಲಿ ಪ್ರಾರ್ಥಿಸುವವರು ಕೈ ಎತ್ತಿ ಜೋರಾಗಿ ಪ್ರಾರ್ಥನೆ ಮಾಡ್ರಿ. ಪ್ರೇಯರ್. ಓ ರಾಮ ಜಾಂದಾರಾಬಾ ಖಾತಾರಾಬಾ ಬಾಬಾ ಬಾ. ರಿಲೀಸ್ ಯೋರ್ ಗ್ಲೋರಿ ಗಾಡ್. ಓ ರಾಬಾ ಬಾಬಾ 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 ಬಾ. ಓ ಲಾರಾಬಾ ಲಾರಾಬಾ ಜೆಕೆ ಚೆಕೆ 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 ಚೆಕೆ. ಓ ಮಾ ಖಾಂತಾರ ಬಾಬಾ 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 ಬಾಬಾ. ನಿನ್ನ ಮಹಿಮೆ ಬಿಡುಗಡೆ ಆಗಲಿ ಸಭೆಯ ಮೇಲೆ. ಸಭೆ ನಿನ್ನ ಸಭೆ ಸ್ವಾಮಿ, ನೀನು ಕಟ್ಟುವಂತ ಸಭೆ, ನೀನು ಉಪಯೋಗಿಸುವಂತ ಸಭೆ, ಸಭೆಯ ಯಜಮಾನನು ನೀನು ಸ್ವಾಮಿ. ಎಲ್ಲರ ಮೇಲೆ, ಎಲ್ಲರ ಒಳಗಡೆ, ಎಲ್ಲರ ಮೂಲಕ ಕರ್ತನೆ. ಓ ಲರ ಬಾಬಾ 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 ಬಾಬಾ. ನಿನ್ನ ಮಕ್ಕಳು ಏಳಲಿ, ನಿನ್ನ ಮಕ್ಕಳು ಪ್ರಕಾಶಿಸಲಿ ತಂದೆಯಾದ ದೇವರೇ. ಪ್ರತಿಯೊಬ್ಬರಲ್ಲಿ ನೀನು ಉದ್ದೇಶವಿಟ್ಟಿದ್ದಿ, ಪ್ರತಿಯೊಬ್ಬರಲ್ಲಿ ನೀನು ಕರೆದಿದ್ದಿ ಸ್ವಾಮಿ, ಪ್ರತಿಯೊಬ್ಬರಿಗೆ ನಿನ್ನ ಕೃಪಾ ವರವನ್ನು ಕೊಟ್ಟಿದ್ದಿ ತಂದೆಯಾದ ದೇವರೇ. ಇವತ್ತು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಮನೋನೇತ್ರಗಳು ಬೆಳಗಿಸಲ್ಪಡಲಿ, ಮನೋನೇತ್ರಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆ ಕರೆಯ ಸ್ಪಷ್ಟತೆ ಬರಲಿ ಯೇಸುವಿನ ನಾಮದಲ್ಲಿ. ಎಲ್ಲ ನೊಗಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅವರನ್ನು ತಡೆತಾ ಇರುವಂತ ಎಲ್ಲ ಮಿತಿಗಳು, ಅವರನ್ನು ತಡೆಯುತ್ತಾ ಇರುವಂತ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ನಜರೇತಿನ ಯೇಸುವಿನ ನಾಮದಲ್ಲಿ. ಎಲ್ಲ ತಪ್ಪು ಆಲೋಚನೆಗಳು, ಎಲ್ಲ ತಪ್ಪು ಕಲ್ಪನೆಗಳು ಅದು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ವಾಕ್ಯದ ಸತ್ಯವು ಅದು ಬೆಳಕಾಗಿ ಪ್ರಕಾಶಿಸಿ ಸ್ವಾಮಿ, ಪ್ರತಿಯೊಬ್ಬರನ್ನು ನೀನು ಉಪಯೋಗಿಸು ಯೇಸುವಿನ ನಾಮದಲ್ಲಿ. ಸ್ವಾಮಿ, ನಮಗೆ ಕೃಪೆಯನ್ನು ದಯಪಾಲಿಸು ದೇವ. ನಿನ್ನ ಪ್ರಿಯ ಜನರನ್ನು, ನೀನು ಕರೆದಂತ ಜನರನ್ನು ಸಜ್ಜುಗೊಳಿಸಲಿಕ್ಕೆ, ತಯಾರು ಮಾಡಲಿಕ್ಕೆ, ಸಿದ್ಧ ಮಾಡಲಿಕ್ಕೆ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ಈ ಪುಲ್ಪಿಟ್ಟಿಂದ ಯಾರೇ ವಾಕ್ಯ ಹೇಳಲಿ ಕರ್ತನೆ, ಪವಿತ್ರಾತ್ಮ ನಿನ್ನ ಅಭಿಷೇಕ ಬರಲಿ ಕರ್ತನೆ. ಸ್ವಾಮಿ, ಇಲ್ಲಿ ಹೋಗುವಂತ ಪ್ರತಿಯೊಂದು ಸಂದೇಶಗಳು ನಿನ್ನ ಜನರನ್ನು ಸಿದ್ಧ ಮಾಡುವಂತ ಸಂದೇಶ, ದೇವರ ಯೋಗ್ಯ ಕೆಲಸಕ್ಕಾಗಿ, ಸೇವೆಗಾಗಿ ಸಿದ್ಧ ಮಾಡುವಂಥದ್ದು ಆಗಲಿ ಯೇಸುವಿನ ನಾಮದಲ್ಲಿ. ಯಾವ ರೀತಿಯಲ್ಲಿ ಪೇತ್ರನನ್ನು ನೀನು ಬದಲಾಯಿಸಿದೆಯೋ ಸ್ವಾಮಿ, ಓ ಆ ಸ್ವಾಮಿ, ಅವನ ಜೀವಿತದಲ್ಲಿ ಅದ್ಭುತ ಮಾಡಿ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿ ನೀನು ಬದಲಾಯಿಸಿದೋ, ಆ ರೀತಿಯಲ್ಲಿ ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ನಾನು ಅದನ್ನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಹೌದು ಸ್ವಾಮಿ, ನಾವು ನಿನ್ನ ಕುಟುಂಬವಾಗಿದ್ದೇವೆ, ಆದರೆ ನಿನ್ನ ಕುಟುಂಬವು ನಾವು ಸೇನೆ ಆಗಿದ್ದೇವೆ. ಇಲ್ಲಿಂದ ಒಂದು ಮಹಾ ಸೇನೆ ಏಳಲಿ. ಬಳ್ಳಾರಿ ಸುತ್ತಮುತ್ತಲು ಹಳ್ಳಿಗಳು, ಬೇರೆ ಜಿಲ್ಲೆಗಳು ಸ್ವಾಮಿ, ಶಾಜಿ ಭಾಷಾ ಹೇಗೆ ನೀವು ಇಲ್ಲಿಂದ ಬೇರೆ ಕಡೆ ಕಳಿಸಿದ್ಯೋ ಸ್ವಾಮಿ, ದ್ವಾರಕಾ, ಗೋವರ್ಧನ್, ಜಾನ್ಸನ್ ಬಾಬು, ಅನೇಕ ಸೇವಕರು, ಅದು ಮಾತ್ರವಲ್ಲ ಇನ್ನೂ ಅನೇಕರು ಏಳಲಿ ಈ ಸಭೆಯಿಂದ ಯೇಸುವಿನ ನಾಮದಲ್ಲಿ. ಈ ವರ್ಷ ಕರ್ತನೆ ನಾವು ಘೋಷಿಸ್ತೇವೆ ಫ್ರೀಡಮ್, ಬಿಡುಗಡೆ ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಸ್ವೇಚ್ಛತೆ ಘೋಷಿಸ್ತೇವೆ, ಆತ್ಮನ ಕಾರ್ಯಗಳನ್ನು ನಾವು ಘೋಷಿಸ್ತೇವೆ. ರಾಶಿ ರಾಶಿಯಾಗಿ ಆತ್ಮಗಳು ಬರಲಿ ಯೇಸುವಿನ ನಾಮದಲ್ಲಿ. ಬೆಳವಣಿಗೆಯನ್ನು ಘೋಷಿಸ್ತೇವೆ. ಅಂತರ್ಯದಲ್ಲಿ ಹೊರಗಡೆ ಬೆಳವಣಿಗೆ, ಸಭೆಯಲ್ಲಿ ಸಭಿಕರು ಬೆಳೆಯಲಿ, ಸಭೆಯೂ ಬೆಳೆಯಲಿ ಯೇಸುವಿನ ನಾಮದಲ್ಲಿ. ಕ್ವಾಲಿಟಿಯಲ್ಲಿ, ಕ್ವಾಂಟಿಟಿಯಲ್ಲಿ, ಗುಣಮಟ್ಟದಲ್ಲಿ, ಸಂಖ್ಯೆಯಲ್ಲಿ ಬೆಳೆಯಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಫಾದರ್, ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. ನಿನ್ನ ಕೆಲಸದಲ್ಲಿ ನಾವು ಪಾತ್ರರಾಗಿದ್ದಕ್ಕಾಗಿ, ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ ದೇವ. ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ, ಆಮೇನ್. ನಂಬುವವರೆಲ್ಲ ಒಂದ್ಸರಿ ಜೋರಾಗಿ ಆಮೇನ್.